ಅಂದರೆ ಜನಕ್ಕೆ ಎಲ್ಲೋ ಒತ್ತಡ ನಿರ್ವಹಣೆ ಮಾಡೋಕ್ಕೆ ಆಗ್ತಾ ಇಲ್ಲ, ಫೇಲ್ ಆಗ್ತಾ ಇದ್ದಾರೆ. ಈ ತಾಳ್ಮೆ ಸಂಯಮ ನಮ್ಮಲ್ಲಿ ಹೋಗ್ಬಿಟ್ಟಿರೋ ಕಾರಣದಿಂದಾಗಿ ಇನ್ಸ್ಟೆಂಟ್ ಫುಡ್, ಇನ್ಸ್ಟೆಂಟ್ ಡೆಲಿವರಿ, ಇನ್ಸ್ಟೆಂಟಾಗಿ ನಾವು ಕಾಫಿ ಮಾಡಿಕೊಳ್ಳುವಂಥ ಪರಿಸ್ಥಿತಿ ಕಾರಣದಿಂದಾಗಿ ಫಾಸ್ಟಾಗಿ ಓಡ್ತಾ ಇದೆ ನಮ್ಮ ಮನಸ್ಸು. ಅವರು ಮಾಡುವ ಪ್ರತಿಯೊಂದು ಕೆಲಸದಲ್ಲೂ ಧ್ಯಾನನೇ ಅದು, ಅಂದರೆ ಮೈಂಡ್ಫುಲ್ನೆಸ್ ಅಂತ. ಎಸ್, ಯಾಕೆಂದರೆ ನಾನು ಮೊದಲೇ ಹೇಳಿದ ಹಾಗೆ ನೀವು ಸ್ಪೀಡಾಗಿ ಮಾಡಿದ್ರೆ ಅನ್ನ ಆಗ್ತಿರ್ಲಿಲ್ಲ. ಖಂಡಿತ ಎಲ್ಲ ಗಮನ ಹರಿಸಿ ಮಾಡೋದ್ರಿಂದ ಮಾಡ್ತಾ ಇದ್ರೆ ಆಟೋಮೆಟಿಕಲಿ ನಿಮ್ಮಲ್ಲಿ ತಾಳ್ಮೆ ಬರ್ತದೆ. ಆಟೋಮೆಟಿಕಲಿ ನೀವು ಧ್ಯಾನಸ್ಥರಾಗ್ಬಿಟ್ಟಿರ್ತೀರಿ. ಎಕ್ಸ್ಟ್ರಾ ಧ್ಯಾನ ಮಾಡುವ ಅವಶ್ಯಕತೆನೇ ಇರ್ತಾ ಇರಲಿಲ್ಲ. ಏಕೆಂದ್ರೆ ಈಗ ರೈತ ಅವನು ಭೂಮಿ ಉಳುಮೆ ಮಾಡ್ಬೇಕಾದ್ರೆ ಧ್ಯಾನದಲ್ಲೇ ಮಾಡ್ತಾ ಇದ್ದ ಅವನು. ಹಾಗೆ ಮನೆಯಲ್ಲಿ ಅಡಿಗೆ ಮಾಡುವಂತಹ ಮಹಿಳೆಯರಾಗಿರ್ಬೋದು, ಈಗ ಮಡಿಕೆಯಲ್ಲಿ ನೋಡಿ ಅವಾಗ ಬೆಣ್ಣೆ ತೆಗಿತಾ ಇದ್ರು, ಜಾಸ್ತಿ ನೀವು ಬಲ ಹಾಕಿದ್ರೆ ಮಡಿಕೆ ಒಡೆದೋಗ್ತಾ ಇತ್ತು. ಅಂದ್ರೆ ಅಲ್ಲಿ ಒಂದು ಗಮನದಿಂದ ಬಹಳ ನಾಜೂಕುತನ ಮತ್ತೆ ಸಹಿಷ್ಣುತೆ, ತಾಳ್ಮೆ. ನೋಡಿ, ಪ್ರಾಣಾಯಾಮ ಅನ್ನೋದು ಈಗ ನಮಗೆ ಗೊತ್ತಿರೋ ಹಾಗೆ ನಾವು ಹೇಗೆ ರಿಯಾಕ್ಟ್ ಮಾಡ್ತೀವಿ, ನಾವು ಉಸಿರಾಟ ಕೂಡ ಹಾಗೆ ವ್ಯತ್ಯಾಸ ಆಗ್ತದೆ. ಮನಸ್ಸು ಎಲ್ಲಿದೆ ಯಾರಿಗೂ ಗೊತ್ತಿಲ್ಲ. ಸೈನ್ಸ್ ಹೇಳ್ಬೋದು, ಬ್ರೈನ್ ಅಂದರೆ ಮೈಂಡ್ ಅನ್ನೋದನ್ನ ಹೇಳಿದ್ರು ಕೂಡ ಈಗೇನು ಹೇಳ್ತಿದ್ದಾರೆ ಅಂದರೆ ಅದು ಮೆದುಳಿನಲ್ಲಿಲ್ಲ, ಇಡೀ ದೇಹದಲ್ಲಿದೆ. ಅದನ್ನೇ ಯೋಗ ಮೊದಲಿಂದ ಹೇಳ್ಕೊಂಡ್ ಬಂದಿದೆ. ಅದು ಹಾರ್ಡ್ವೇರ್ ಇರ್ಬೋದಪ್ಪ, ಅದು ಸಾಫ್ಟ್ವೇರ್ ಅನ್ನೋದು ಎಲ್ಲಾ ಕಡೆ ಇದೆ. ಮನಸ್ಸು ಅನ್ನೋದು ಸಾಫ್ಟ್ವೇರ್, ಹಾಗಾಗಿ ಎಲ್ಲಾ ಕಡೆ ಇದೆ. ಹಾಗಾಗಿ ನೀನು ಎಲ್ಲಿದೆ ಅಂತ ಪರ್ಟಿಕ್ಯುಲರ್ ಆಗಿ ಹೇಳಕ್ಕಾಗಲ್ಲ. ಕೆಲವು ಸರಿ ಹೃದಯದಲ್ಲಿ ಈಗ ನೋವಾದಾಗ ಹೃದಯ ಹಿಂಡದಾಗುತ್ತೆ, ಕೆಲವು ಸರಿ ಕರುಳು ಹಿಂಡದಾಗುತ್ತೆ. ತುಂಬಾ ಕಷ್ಟ ಕೊಟ್ರೆ ಯಾರಾದ್ರೂ ತಲೆನೋವೇ ಬರ್ತದೆ. ಹಾಗಾಗಿ ಎಲ್ಲಿ ಮನಸ್ಸಿದೆ ಅಂದ್ರೆ ಎಲ್ಲಾ ಕಡೆ ದೇಹದಾದ್ಯಂತ ಇದೆ. ಹೀಗಿರೋದ್ರಿಂದಾಗಿ ನೇರ ಮನಸ್ಸನ್ನ ಕಂಟ್ರೋಲ್ ಮಾಡಕ್ ಹೋದ್ರೆ ಅದು ಹುಚ್ಚು ಕುದುರೆ ಇದ್ದ ಹಾಗೆ. ಹುಚ್ಚು ಕುದುರೆ ಕಂಟ್ರೋಲ್ ಮಾಡಕ್ ಹೋದ್ರೆ ಪೆಟ್ಟು ನಾವೇ ತಿಂತೀವಿ. ಖಂಡಿತ ಎಲ್ರಿಗೂ ಸಾಧ್ಯ ಇಲ್ಲ ಏಕ್ದಮ್ ಕೂತ್ಕೊಂಡ್ರೆ ಮೆಡಿಟೇಷನ್ಗೆ ಹೋಗು, ಆಗಲ್ಲ. ಅಲ್ಲಿ ಏನಾಯ್ತು, ಅಡಿಗೆಗೆ ಉಪ್ಪು ಹಾಕಿದ್ನ ಇಲ್ವಾ, ಟಿವಿ ನೆಕ್ಸ್ಟ್ ಸೀರಿಯಲ್ ಏನಾಯ್ತು, ಅವ್ರದ್ದು ಏನೋ ಸುದ್ದಿ ಇತ್ತಲ್ಲ, ಅವ್ರ ಮಗಳು ಬಂದ್ಲಾ ಎಲ್ಲಿ ಹೋದ್ಲಾ, ಬರೀ ಇವುಗಳೇ ಹೊಡ್ತಾ ಇರ್ತವೆ. ಯಾವಾಗ ನೀವು ಪ್ರಾಣಾಯಾಮ, ಬ್ರೀತಿಂಗ್ ಎಕ್ಸರ್ಸೈಸ್ ಮಾಡ್ತೀರಿ, ಎಲ್ಲ ಥಾಟ್ಸ್ಗಳು ಕಡಿಮೆ ಆಗ್ತವೆ. ಅದರದ್ದು ಇನ್ನೂ ಬೆನಿಫಿಟ್ಸ್ ನಮಗೆ ಹೆಚ್ಚು. ನೋಡಿ, ಈಗ ನೀವು ಕೇಳಿದ್ರಲ್ಲ ಯೋಗ ಅಂದ್ರೆ, ಈ ಯೋಗದಲ್ಲಿ ಹಠಯೋಗ ಅಂತ ನಾವು ಕರಿತೀವಿ. ಈ ಹಠಯೋಗ ಅಂತ ಹೇಳಿದ್ರೆ ಏನೋ ಬಹಳ ಕಷ್ಟಪಟ್ಟು ಮಾಡೋದಲ್ಲ, ಸಿಂಪಲ್. ಹಠಯೋಗ ಅಂದರೆ ಆ ಹಠಯೋಗದಲ್ಲಿ ಆಸನಕ್ಕೆ ಸಹಾಯಕವಾಗಿ ಪ್ರಾಣಾಯಾಮ ಚೆನ್ನಾಗಾಗಲಿಕ್ಕೆ ಅದರ ಜೊತೆಗೆ ಮುದ್ರೆಯ ಸಂಯೋಜನೆ, ಕಾಂಬಿನೇಷನ್ ಆಫ್ ಮುದ್ರಾಸ್. ಎಲ್ಲರಿಗೂ ನಮಸ್ಕಾರಗಳು. ನಾನು ಪ್ರೊಫೆಸರ್ ಸುತ್ತೂರ್ ಎಸ್ ಮಾಲಿನಿ, ಅಧ್ಯಕ್ಷರು, ಜೆನೆಟಿಕ್ಸ್ ಮತ್ತು ಜೀನೋಮಿಕ್ಸ್ ಅಧ್ಯಯನ ವಿಭಾಗ, ಮೈಸೂರು ವಿಶ್ವವಿದ್ಯಾನಿಲಯ. ಈ ದಿನ ಮತ್ತೊಮ್ಮೆ ಸದ್ಗುರು ಶ್ರೀರಾಮ್ ಅವರ ಜೊತೆ ಒಂದು ಸಂವಾದ ಕಾರ್ಯಕ್ರಮಕ್ಕೆ ನನಗೆ ಒಂದು ಅವಕಾಶ ಸಿಕ್ಕಿದೆ. ಇದು ಆಕಸ್ಮಿಕವಾಗಿ ಸಿಕ್ಕಿರುವ ಒಂದು ಅವಕಾಶ ಅಂತಲೇ ಅನ್ಬಹುದು. ಹಾಗಾಗಿ ಎಲ್ಲೋ ನನ್ನ ಒಂದು ಸೌಭಾಗ್ಯ ಅಂತ ಅನ್ಬೋದು. ಈ ಥರ ತಮ್ಮಂಥ ಹಿರಿಯರ ಮತ್ತು ಗುರುಗಳು, ಅದರಲ್ಲೂ ಆಧ್ಯಾತ್ಮದಲ್ಲಿ ತುಂಬ ಸಾಧನೆ ಮಾಡಿರುವಂಥವರ ಜೊತೆಯಲ್ಲಿ ಮಾತನಾಡುವ ಅವಕಾಶ, ಸಂವಾದ ಮಾಡುವ ಅವಕಾಶ ಮತ್ತು ಕೆಲವೊಂದು ವಿಚಾರಗಳನ್ನು ಚರ್ಚಿಸುವ ಅವಕಾಶ ಸಿಕ್ಕಿರೋದು ಎಲ್ಲೋ ನನ್ನ ಪೂರ್ವಜನ್ಮದ ಪುಣ್ಯ ಅಂತಲೇ ನಾನು ಅನ್ಕೊಂತೀನಿ. ಹಾಗಾಗಿ ಮತ್ತೊಮ್ಮೆ ಈ ಒಂದು ಸಂವಾದ ಕಾರ್ಯಕ್ರಮಕ್ಕೆ ತಮಗೆ ಆದರದ ಸ್ವಾಗತವನ್ನು ಕೋರ್ತಾ ಇದ್ದೀನಿ ನಾನು. ತಮಗೂ ಕೂಡ ನಮಸ್ತೆ. ಮೊದಲನೇದಾಗಿ, ಈಗ ನಾವಿರುವಂತಹದ್ದು ಒತ್ತಡದ ಜಗತ್ತು. ಅದು ಜೆನ್ ಝೀಗಳು, ನಿಮಗೆ ಗೊತ್ತಿದೆ. ಜೆನ್ ಝಿ ಅಂತಂದರೆ ಅವರೊಂಥರ ಬೇರೆ ಥರ, ಅವ್ರದ್ದು ಕ್ಯಾರೆಕ್ಟರ್ಸೇ ಬೇರೆ ಅಂತ ನಾವು ಹೇಳ್ಬೋದು. ಹೆಚ್ಚು ಗಮನ ಇರೋದಿಲ್ಲ, ಮೆಮೊರಿ ಸ್ವಲ್ಪ ಕಡಿಮೆ, ಕಾನ್ಸಂಟ್ರೇಷನ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇದೆ. ಆದರೆ ಬುದ್ಧಿವಂತರು. ಈ ಟೆಕ್ನಾಲಜಿಯಲ್ಲಿ ಬಹಳ ಅದ್ಭುತವಾಗಿ ಅವರು ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಮತ್ತು ನಾವಿರೋದು ಟೆಕ್ನಾಲಜಿ ಯುಗ ಅಂತಲೇ ಕರಿಬೋದು. ಅದರಲ್ಲೂ AI, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಎಲ್ಲ ಕ್ಷೇತ್ರ, ಯಾವ ಕ್ಷೇತ್ರವನ್ನು ಬಿಟ್ಟಿಲ್ಲ. ಅದು ಆಧ್ಯಾತ್ಮ ಒಂದು ಬಿಟ್ಟು ಇನ್ನು ಅಲ್ಲಿಗೂ ಆಧ್ಯಾತ್ಮಕ್ಕೂ AI ಬರುವಂಥ ಸಾಧ್ಯತೆ ಇದೆ. ಹಾಗಾಗಿ ಎಲ್ಲದರಲ್ಲೂ ಮುಂಚೂಣಿಯಲ್ಲಿದ್ದರೂ ಸಹ ಒತ್ತಡ ನಿರ್ವಹಣೆಯಲ್ಲಿ ಎಲ್ಲೋ ಒಂದು ಕಡೆ ಅವರು ಅದನ್ನು ಸರಿಯಾಗಿ ನಿಭಾಯಿಸೋದ್ರಲ್ಲಿ ಆಗ್ತಾ ಇಲ್ಲ ಅವರಿಗೆ. ಈಗ ನಿನ್ನೆ ಒಂದು ಪೇಪರ್ನಲ್ಲಿ ಒಂದು ನ್ಯೂಸ್ ನೋಡಿದ್ವು. ವೈದ್ಯ ದಂಪತಿಗಳು, ಆಕೆ ತನ್ನ ಪತಿಯನ್ನೇ ಸಾಯಿಸಿರೋ ಅಂತಹದ್ದು, ಮಗುವನ್ನು ಸಾಯಿಸೋಕ್ಕೆ ಪ್ರಯತ್ನಪಟ್ಟು ತಾನು ಆತ್ಮಹತ್ಯೆ ಮಾಡ್ಕೊಂಡಿರೋದಕ್ಕೆ. ಅಂದರೆ ವೈದ್ಯರು ಇವರು, ಅಂದರೆ ಸಮಾಜದಲ್ಲಿ ತುಂಬ ಅತ್ಯುನ್ನತ, ಅಂದರೆ ವಿದ್ಯಾಭ್ಯಾಸ ಮಾಡಿ ಜನರ ಸೇವೆ ಮಾಡ್ತಿರೋ ಅಂಥವ್ರು. ಈ ಥರದ ಬೇಕಾದಷ್ಟು ಉದಾಹರಣೆಗಳನ್ನು ನಾವು ದಿನನಿತ್ಯ ನೋಡ್ತಾ ಇದ್ದೀವಿ. ಅಂದರೆ ಜನಕ್ಕೆ ಎಲ್ಲೋ ಒತ್ತಡ ನಿರ್ವಹಣೆ ಮಾಡೋಕ್ಕೆ ಆಗ್ತಾ ಇಲ್ಲ, ಫೇಲ್ ಆಗ್ತಾ ಇದ್ದಾರೆ, ಪ್ರಯತ್ನ ಪಡ್ತಾ ಇದ್ದಾರೆ.
ಅಂದರೆ ಎಲ್ಲ ಕಡೆ ಗುಂಡಿ ತೆಗೆಯೋದು ಎಲ್ಲ ಟ್ರೈ ಮಾಡ್ತಾರೆ ಅವರು. ರೇಖೆ ಮಾಡ್ತಾರೆ, ಯಾರ್ಯಾರು ಗುರುಗಳು ಅದು ಆನ್ಲೈನಲ್ಲಿ ಕ್ಲಾಸ್ ಮಾಡ್ತಾರೆ ಅಥವಾ ಏನು ಹೇಳ್ಕೊಡ್ತಾರೆ ಎಲ್ಲ ಮಾಡ್ತಾರೆ, ಯಾವುದರಲ್ಲೂ ಡೀಪಾಗಿ ಮಾಡೋದಿಲ್ಲ. ಹಾಗಾಗಿ ಎಲ್ಲೋ ಒಂದು ಕಡೆ ಈ ಒತ್ತಡ ನಿರ್ವಹಣೆಯಲ್ಲಿ ಸೋಲ್ತಾ ಇದ್ದಾರೆ. ಮತ್ತು ಇಡೀ ಜಗತ್ತಿನಾದ್ಯಂತ ಎಲ್ಲರೂ ಅಷ್ಟೇ, ಗ್ಲೋಬಲಿ ಅಂತ ನಾವೇನಂತೀವಿ, ತುಂಬ ಸಂಶೋಧನೆಗಳು ನಡೀತಾ ಇದೆ. ಎಲ್ಲ ಸಂಶೋಧನೆಗಳು ಕೊನೆಗೆ ಅದು ರೀಚ್ ಆಗ್ತಿರೋದು ಮನುಕುಲವನ್ನು ಯಾವ ರೀತಿ ಚೆನ್ನಾಗಿಡಬೇಕು ಅಂತ. ಪಾಶ್ಚಿಮಾತ್ಯರು ಸಹ ಈಗ ಅವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ, ನಾವು ಚೆನ್ನಾಗಿರಬೇಕು ಅಂದರೆ ಯೋಗ ಮಾಡಿ, ಪ್ರಾಣಾಯಾಮ ಮಾಡಿ, ಧ್ಯಾನ ಮಾಡಿ ಅಂತ ಅವರು ನಮ್ಮ ದಾರಿಗೆ ಬರ್ತಾ ಇದ್ದಾರೆ. ಹಾಗಾಗಿ ಮೆಡಿಟೇಷನ್ ಬಗ್ಗೆ ಈ ನಮ್ಮ ಜನರೇಷನ್ ಏನಿದೆ, ಝಿ ಜನರೇಷನ್, ಅವರಿಗೆ ತಾವು ಏನು ಹೇಳ್ತೀರಾ ಆಧ್ಯಾತ್ಮಿಕತೆ ದೃಷ್ಟಿಕೋನದಿಂದ, ಅದಕ್ಕೆ ಪೂರಕವಾಗಿ ವೈಜ್ಞಾನಿಕವಾಗಿ ನಾನು ಕೆಲವು ಮಾಹಿತಿಗಳನ್ನು ನಂತರ ಅದಕ್ಕೆ ಜೋಡಣೆ ಮಾಡ್ತೀನಿ. ಖಂಡಿತ. ನೋಡಿ, ಈಗ 20 ವರ್ಷಗಳ ಹಿಂದಿನ ನಮ್ಮ ಜೀವನ ಶೈಲಿ ಏನಿತ್ತು ಅದು ಸ್ಲೋ ಇತ್ತು. ಅರ್ಥಾತ್ ಅನ್ನ ಮಾಡಬೇಕಾದ್ರೆ ನಾವು ನೋಡಿದ್ದೀವಿ, ಎಷ್ಟೋ ಹಳ್ಳಿಗಳಿಗೆ ಹೋದಾಗ ಆ ಸೌದೆ ಹಚ್ಚಿ ಆ ಹೊಗೆನಲ್ಲಿ ಅಕ್ಕಿ ತೊಳೆದು ಅದನ್ನು ಹಿಟ್ಟು ಮಾಡಿ ಒಂದು ಅನ್ನ ಮಾಡಲಿಕ್ಕೆ ಮಿನಿಮಮ್ 30 ನಿಮಿಷ ಆಗ್ತಾಯಿತ್ತು. ಹೌದು. ಆದರೆ ಇವತ್ತು ಅನ್ನ ಮಾಡೋದು 5 ನಿಮಿಷದ ಕೆಲಸ. ಕುಕ್ಕರ್ಗೆ ಗ್ಯಾಸ್ ಸ್ಟವ್ ಹಚ್ಚು, ಅಕ್ಕಿ ತೊಳೆದು, ಇವಾಗ ಅಕ್ಕಿ ತೊಳೆಯೋದು ಇಲ್ಲ, ಈಗ ಅದು ಎಲೆಕ್ಟ್ರಿಕ್ ಇದು ಬಂದಿದೆ, ನೀವು ನೀರು ಮತ್ತು ಅಕ್ಕಿ ಹಾಕಿದರೆ ಅದು ಎಲ್ಲ ಮಾಡಿಕೊಂಡು ಅನ್ನ ಮಾಡಿ ರೆಡಿ ಮಾಡಿ ಇಟ್ಟಿರ್ತದೆ. ಅರ್ಥಾತ್ ಇನ್ಸ್ಟೆಂಟ್ ಏನಿದೆ ಆ ಕಾಲ ಬಂದ್ಬಿಟ್ಟಿದೆ ಈಗ. ಅದಕ್ಕೂ ಮಿಗಿಲಾಗಿ ಇತ್ತೀಚಿನ ದಿನಗಳಲ್ಲಿ ನೀವು ಮೊಬೈಲ್ನಲ್ಲಿ ಒಂದು ಆ್ಯಪ್ ಡೌನ್ಲೋಡ್ ಮಾಡಿಕೊಂಡು ಅಲ್ಲಿ ಆರ್ಡರ್ ಮಾಡಿದರೆ ನಿಮಗೆ 10 ನಿಮಿಷದಲ್ಲಿ 15 ನಿಮಿಷದಲ್ಲಿ ನೀವು ಏನು ತಿನ್ನಬೇಕು ಅಂತೀರಿ, ಏನು ಬಯಸ್ತೀರಿ, ನಿಮ್ಮ ಮನೆ ಬಾಗಿಲಿಗೆ ಬಂದು ಡೆಲಿವರಿ ಮಾಡಿ ಹೋಗ್ತಾ ಇದ್ದಾರೆ. ನಿಮ್ಮ ಅಕೌಂಟಲ್ಲಿ ದುಡ್ಡಿರಬೇಕು. ಹೀಗೆ ಎಲ್ಲವೂ ಫಾಸ್ಟ್ ಆಗಿರೋ ಕಾರಣದಿಂದಾಗಿ ನಮ್ಮ ಮನಸ್ಸು, ನಮ್ಮ ದೇಹ ಅದಕ್ಕೆ ಹೊಂದಿಕೆ ಆಗ್ತಾ ಹೋಗ್ತಾ ಇದೆ. ಈ ಕಾರಣದಿಂದ ನಮ್ಮಲ್ಲಿ ತಾಳ್ಮೆ, ಹಿಂದೆ ಏನಿತ್ತು, ಎಷ್ಟು ತಾಳ್ಮೆ, ಎಷ್ಟು ಸಂಯಮ, ಆ ತಾಳ್ಮೆ ಗಂಡ ಅಷ್ಟು ಹೊಡಿತಾ ಇದ್ರು, ಅದನ್ನು ಸಹಿಸ್ಕೊಂಡು ಆತನ ಜೊತೆ ಬದುಕ್ತಾ ಕೊನೆಗೆ ಗಂಡನಿಗೆ ಅರಿವಾಗ್ತಾ ಇತ್ತು, ನಾನು ಎಂಥ ತಪ್ಪು ಮಾಡಿದೆ, ನನ್ನ ಹೆಂಡತಿಗೆ ಎಂಥ ದ್ರೋಹ ಮಾಡಿದೆ ಅಂತ ಅವನು ಅರಿವಾಗಿ ಹೆಂಡತಿಯನ್ನು ದೇವತೆ ನೋಡೋ ರೀತಿಯಾಗಿ ನಾವು ನೋಡಿದ್ದೀವಿ. ಆ ರೀತಿಯ ಸಿಚುವೇಶನ್ಗಳನ್ನು ನೋಡಿದ್ದೀವಿ. ಮಾಸ್ಟರ್ ಹಿರಣ್ಣಯ್ಯವರೇ ಒಂದ್ಸರಿ ಹೇಳಿದ್ರು, ಈಕೆ ಕಾರಣದಿಂದಾಗಿ ನನ್ನ ಮಕ್ಕಳು ನನ್ನ ಗೌರವಿಸ್ತಾ ಇದ್ದಾರೆ. ಆದರೆ ಅಷ್ಟು ತಾಳ್ಮೆ ಇಷ್ಟು ವರ್ಷದವರೆಗೆ ನಾವು ಜೊತೆಲಿರ್ಬೇಕಷ್ಟೆ, ಅಷ್ಟು ತಾಳ್ಮೆ ಇದು ಬಿಟ್ರೆ ಹೆಂಡತಿ ಅಂದ್ರೇನು, ಮಕ್ಕಳಂದ್ರೇನು ಅಂತ ಗೊತ್ತಾಗ್ತದೆ, ಜೊತೆಗೆ ಬದುಕಬೇಕಷ್ಟೇ ನಾವು ಅಂತ. ಈ ತಾಳ್ಮೆ ಸಂಯಮ ನಮ್ಮಲ್ಲಿ ಹೋಗ್ಬಿಟ್ಟಿರೋ ಕಾರಣದಿಂದಾಗಿ ಇನ್ಸ್ಟೆಂಟ್ ಫುಡ್, ಇನ್ಸ್ಟೆಂಟ್ ಡೆಲಿವರಿ, ಇನ್ಸ್ಟೆಂಟಾಗಿ ನಾವು ಕಾಫಿ ಮಾಡಿಕೊಳ್ಳುವಂಥ ಪರಿಸ್ಥಿತಿ ಕಾರಣದಿಂದಾಗಿ ಫಾಸ್ಟಾಗಿ ಓಡ್ತಾ ಇದೆ ನಮ್ಮ ಮನಸ್ಸು. ಸಿಗದೇ ಇದ್ರೆ ಚಡಪಡಿಸ್ ಹೋಗ್ತದೆ, ಕುದ್ದು ಹೋಗ್ತದೆ. ಸಿಕ್ಕಿಲ್ಲ ಅನ್ನೋ ಕಾರಣಕ್ಕೆ ಮೊಬೈಲು ಪೀಸ್ ಆಗ್ತಾ ಇದೆ, ಟಿ ವಿಗಳು ಪೀಸ್ ಆಗ್ತಾ ಇದೆ. ಕೊನೆಗೆ ಹೆಂಡತಿ ಗಂಡನನ್ನು ಪೀಸ್ ಮಾಡುವ ಹಂತಕ್ಕೂ ಕೂಡ ನಮ್ಮ ಮನಸ್ಸು ಹೋಗ್ತಾ ಇದೆ. ಇದಕ್ಕೆ ಫುಲ್ ಸ್ಟಾಪ್ ಇಡಬೇಕಾದ್ರೆ ನಮ್ಮ ಪ್ರಾಚೀನ ಪರಂಪರೆ, ನಮ್ಮಲ್ಲಿ ಒಂದು ತಾಳ್ಮೆ ಬರಬೇಕು, ಸಂಯಮ ಬರಬೇಕು. ಜೀವನದಲ್ಲಿ ತಾಳ್ಮೆ ಸಂಯಮ ಇಲ್ಲದೆ ಹೋದರೆ ಜೀವನ ನಿರ್ವಹಣೆ ಕಷ್ಟ. ಈಗ ಆ ಕ್ರೋಧದ ಸಮಯದಲ್ಲಿ ತಗೊಳ್ಳೋ ಡಿಸಿಷನ್, ಆ ಎಮೋಷನಲ್ ವೀಕ್ ಇದ್ದಾಗ ತಗೊಳ್ಳೋ ಡಿಸಿಷನ್ ಏನಿದೆ ನಮ್ಮ ಜೀವನವನ್ನು ನಾಶ ಮಾಡ್ತದೆ. ಅಷ್ಟೇ ಅಲ್ಲ, ನಮ್ಮ ಮುಂದಿನ ಪೀಳಿಗೆ ಏನಿದೆ, ಪೀಳಿಗೆಯಿಂದ ಪೀಳಿಗೆಗೆ ಅದು ಇನ್ನೂ ಕುಸಿತ ಕಾಣ್ತಾ ಹೋಗ್ತದೆ. ಖಂಡಿತ. ಇನ್ನು ಅಧೋಗತಿಗೆ ಪಶು ರೀತಿಯಾಗಿ, ಪ್ರಾಣಿಗಳ ರೀತಿಯಾಗಿ ಬದುಕ್ತೀವಿ. ಅವೇ ಎಷ್ಟು ಚೆನ್ನಾಗಿ ಬದುಕ್ತಾ ಇದೆ. ಮನುಷ್ಯ ಇನ್ನು ವಿಕೃತಿಯಾಗಿ ರಾಕ್ಷಸ ಆಗೋ ಸ್ಥಿತಿ ಬರ್ತಾ ಇದೆ. ಹಾಗಾಗಿ ಅದಕ್ಕೆ ಪರಿಹಾರ ಯಾವುದು? ಒಂದು ತಾಳ್ಮೆಯಿಂದ ಬದುಕುವುದನ್ನು ಕಲಿಬೇಕು. ಹಾಗೆ ತಾಳ್ಮೆ ನಮ್ಮಲ್ಲಿ ಬರಬೇಕಾದ್ರೆ ಒಂದು ನಮ್ಮ ಆಹಾರ ಪದ್ಧತಿ ಸ್ವಲ್ಪನಾದರೂ ಸರಿ ಮಾಡ್ಕೋಬೇಕು. ನಮಗಾಗಿ ಅಲ್ಲ, ನಮ್ಮ ಮುಂದಿನ ಪೀಳಿಗೆಗಾಗಿ. ಖಂಡಿತ ಆರೋಗ್ಯಕರವಾದ ಆಹಾರ ಇದ್ದರೆ ಮಾತ್ರ ನಿಮ್ಮ ಮುಂದಿನ ಪೀಳಿಗೆ ಆರೋಗ್ಯಕರವಾಗಿರ್ತದೆ. ಖಂಡಿತ. ತಾವು ಹೇಳಿದ್ರಿ, ಈಗ ಆಹಾರ ಅಂತ ತಕ್ಷಣ ನನಗೆ ಜ್ಞಾಪಕ ಬರೋದು ನಮ್ಮ ಗಟ್ ಮೈಕ್ರೋಬಯೋಮ್, ನಮ್ಮ ಕರುಳಿನಲ್ಲಿರುವ ಬ್ಯಾಕ್ಟೀರಿಯಾಗಳು. ಜಗತ್ತಿನಲ್ಲಿ ಈಗ ನಡೀತಿರುವ ಸಂಶೋಧನೆ ಮುಖ್ಯವಾಗಿ ನ್ಯೂರೋಬಯಾಲಜಿ ಅಂದರೆ ನ್ಯೂರೋ ಸೈನ್ಸ್ ಮೇಲೆ ನಡೀತಾ ಇದೆ. ನಮ್ಮ ಮೆದುಳನ್ನು, ನಮ್ಮ ನರ ಮಂಡಲ ಯಾವ ರೀತಿ ಇದೆ ಅಂತ ಅರ್ಥ ಮಾಡಿಕೊಳ್ಳೋದಕ್ಕೆ. ಎರಡನೆಯದು ನಮ್ಮ ಕರುಳಿನಲ್ಲಿರುವ ಬ್ಯಾಕ್ಟೀರಿಯಾಗಳ ಮೇಲೆ. ಅಂದರೆ ಈ ಎರಡಕ್ಕೂ ಗಟ್ ಬ್ರೈನ್ ಆಕ್ಸಿಸ್ ಅಂತ ಇದೆ. ಕರುಳಿಗೂ ಆಮೇಲೆ ನಮ್ಮ ಮೆದುಳಿಗೂ ನೇರವಾದ ಒಂದು ಎಂಟ್ರಿಕ್ ನರ್ವಸ್ ಸಿಸ್ಟಮ್ ಅಂತ ಕನೆಕ್ಷನ್ ಇದೆ. ನಾವು ಯಾವ ಆಹಾರವನ್ನು ಸೇವನೆ ಮಾಡ್ತೀವಿ, ಈಗ ನೀವು ಹೇಳಿದ್ರಿ ಆಹಾರ ಅಂತ, ಅದಕ್ಕೆ ಪೂರಕವಾಗಿ ಯಾವ ಆಹಾರವನ್ನು ಸೇವನೆ ಮಾಡ್ತೀವಿ ಅನ್ನುವುದರ ಮೇಲೆ ನಮ್ಮ ನಡವಳಿಕೆ ನಿರ್ಧಾರ ಆಗುತ್ತೆ ಅಂತ ವಿಜ್ಞಾನಿಗಳು ತಿಳಿಸಿದ್ದಾರೆ. ಕಾರಣ, ಸಸ್ಯಾಹಾರ ಸೇವನೆ ಮಾಡಿದಾಗ ಅದರಲ್ಲಿರುವ ನಾರಿನಾಂಶ ಏನಾಗುತ್ತೆ ಅಂದರೆ ಅದನ್ನು ಬಳಸಿಕೊಂಡು ಈ ಗಟ್ ಮೈಕ್ರೋಬ್ ಬ್ಯೂಟ್ರೇಟ್ ಅಂತ ಒಂದು ಕೆಮಿಕಲ್ನ ರಿಲೀಸ್ ಮಾಡುತ್ತೆ. ಜೊತೆಯಲ್ಲಿ ಸೆರೋಟೋನಿನ್, ಮೂಡ್ ಹಾರ್ಮೋನ್, ಅದನ್ನು ಬಿಡುಗಡೆ ಮಾಡುತ್ತೆ. ಹಾಗಾಗಿ ಆಹಾರ ಅನ್ನೋದು
ಏನು ತಿಂತೀವಿ ಅದು ಬಹಳ ಮುಖ್ಯ. ಅದು ಸಮಾಜದಲ್ಲಿ ಅದರ ಬಗ್ಗೆ ಸ್ವಲ್ಪ ಜನ ಅರಿವನ್ನು ಪಡ್ಕೋಬೇಕು. ಆಮೇಲೆ ತಾವು ಹೇಳಿದ್ರಿ ಚಡಪಡಿಕೆ ಜಾಸ್ತಿ ಆಗ್ತಿದೆ ಅಂತ. ಆಗ ನಾವು ನರಕೋಶದ ಬಗ್ಗೆ ಹೇಳಿದ್ರೆ ಬೀಟಾ ಫೈರಿಂಗ್ ಅಂತೀವಿ ಅದನ್ನು, ಬೀಟಾ ಅಲೆಗಳು. ಯಾವ ಚಡಪಡಿಕೆ, ಆತಂಕ, ಕೋಪ, ಭಯ, ಈ ಎಮೋಷನ್ಸ್ಗಳು ಬೀಟಾ ಫೈರ್ ಆಗ್ತಾ ಇರುತ್ತೆ. ಆ ಫೈರ್ ಆಗೋದನ್ನು ಕಡಿಮೆ ಮಾಡಬೇಕು ಅಂದರೆ ತಾಳ್ಮೆ, ಅದು ಆಲ್ಫಾ ಸ್ಟೇಟ್ ಆಫ್ ದ ಮೈಂಡ್ ಅಂತ ಅಂತೀವಿ. ತಾಳ್ಮೆ, ಸಮಾಧಾನ ಚಿತ್ತರಾಗಿ ಇದು ಮಾಡೋ ಅಂಥದ್ದು. ಹಾಗಾಗಿ ಮುಂದುವರೆದು ಈ ಧ್ಯಾನದಿಂದ ಯಾವ ರೀತಿ ಈ ಒಂದು ನಮ್ಮ ಜೀವನವನ್ನು ಉತ್ಕೃಷ್ಟ ಮಟ್ಟದಲ್ಲಿ, ಈಗ ಪ್ರಾಣಿ ಥರ ಏನು ಆಗ್ತಾ ಇದ್ದಾನೆ ಅವನು ಮೊದಲು ಮನುಷ್ಯ ಆಗಲಿ, ಆಮೇಲೆ ದೈವತ್ವಕ್ಕೆ ಏರಬೇಕಾಗುತ್ತೆ. ಯಾವ ರೀತಿ ಮಾಡ್ಕೋಬಹುದು ಅನ್ನೋದ್ರ ಬಗ್ಗೆ ನೋಡಿ. ನೀವು ಧ್ಯಾನದ ಅವಸ್ಥೆಗೆ ಒಳಪಡ್ತಾ ಹೋದಂತೆ ನಿಮ್ಮ ಮನಸ್ಸು ನೀವು ಹೇಳಿದಾಗೆ ಆಲ್ಫಾ ಸ್ಟೇಟಿಂದ ತೀಟಾ ಸ್ಟೇಟ್ಗೂ ಹೋಗ್ತದೆ. ಡೀಪ್ ಮೆಡಿಟೇಟಿವ್ ಸ್ಟೇಟ್ ಅಂತ ಕರೀತಾರೆ ಯೋಗಿಗಳು ತೀಟಾ ಸ್ಟೇಟನ್ನು. ಆ ಸಮಯದಲ್ಲಿ ನಿಮ್ಮ ಉಸಿರಾಟ ಏನಿದೆ ತುಂಬ ನಿಧಾನವಾಗ್ತದೆ. ನಾವು ಉಸಿರಾಡ್ತಾ ಇದ್ದಾರ ವ್ಯಕ್ತಿ ಅನ್ನುವಷ್ಟು ನಿಧಾನವಾಗ್ತದೆ. ಈ ಸಮಯದಲ್ಲಿ ದೇಹದ ನರವ್ಯೂಹದಲ್ಲಿ, ಮೆದುಳಿನಲ್ಲಿ ಸಾಕಷ್ಟು ಬದಲಾವಣೆಗಳು ಆಗಕ್ಕೆ ಶುರುವಾಗ್ತದೆ. ಯಾವಾಗ ದಿನದಲ್ಲಿ ನಾನು ಹೇಳೋದು 24 ನಿಮಿಷ ನೀವು ಧ್ಯಾನ ಮಾಡಬೇಕು ಅಂತ. 5 ನಿಮಿಷ 10 ನಿಮಿಷ ಧ್ಯಾನ ಆಗೋದೇ ಇಲ್ಲ, ಸಾಧ್ಯನೇ ಇಲ್ಲ. ಯಾಕೆ? ನೀವು ಮಲಗಿದ ತಕ್ಷಣ ನಿದ್ದೆ ಬರಲ್ಲ. ಒಂದು 5 ನಿಮಿಷ ಅಲ್ಲಿಗೆ ಅಡ್ಜಸ್ಟ್ ಆಗೋದಕ್ಕೆ ಬೇಕು, ಆ ಬೆಡ್ಡಿಗೆ ನಿಮ್ಮ ದೇಹ ಅಡ್ಜಸ್ಟ್ ಆಗೋದಕ್ಕೆ ಬೇಕು. ಒಂದು 5 ನಿಮಿಷ ಹುರುಳಾಡ್ತೀರಿ ನಿದ್ದೆ ಬರೋದಕ್ಕೆ. ಹಾಗೆ ಗೊತ್ತಿಲ್ಲದೆ ಬರೋದು ನಿದ್ದೆ, ನಿಮಗೆ ಗೊತ್ತಿದ್ದು ನಿದ್ದೆ ಬರೋಕ್ಕೆ ಸಾಧ್ಯ ಇಲ್ಲ. ಹಾಗೆ ಧ್ಯಾನ ಕೂಡ 10 ನಿಮಿಷ ನಿಮ್ಮ ದೇಹ, ನಿಮ್ಮ ಮನಸ್ಸು ಆ ಧ್ಯಾನದ ಅವಸ್ಥೆಗೆ ಪ್ರಿಪೇರ್ ಆಗ್ತಾ ಇರ್ತದೆ. ನೀವು ಧ್ಯಾನದ ಅವಸ್ಥೆಯನ್ನು ಅನುಭವಿಸುವುದು ಯಾವಾಗ? 10 ನಿಮಿಷದ ನಂತರ. 10 ನಿಮಿಷದವರೆಗೆ ನೀವು ಹೊರ ಪ್ರಪಂಚಕ್ಕೆ ತೆರ್ಕೊಂಡಿರ್ತದೆ, ಬರ್ತಾ ಇರ್ತದೆ. ಅದು ಪ್ರತ್ಯಾಹಾರ ಅಂತ ಕರಿತೀವಿ ಯೋಗದಲ್ಲಿ. ಅಂದ್ರೆ ಹೊರಾಭಿಮುಖವಾಗಿರುವಂತ ಜ್ಞಾನೇಂದ್ರಿಯಗಳು ಒಳಾಭಿಮುಖವಾಗ್ತದೆ, ನಿಮ್ಮ ಕಡೆಗೆ, ಅಂದ್ರೆ ಅರ್ಥಾತ್ ಆತ್ಮದ ಕಡೆಗೆ ತಿರುಗಕ್ಕೆ ಶುರುವಾಗ್ತದೆ. ಯಾವಾಗ? 10 ನಿಮಿಷದ ನಂತರ. 10 ನಿಮಿಷದವರೆಗೆ ಹೊರಗಿನ ಆಲೋಚನೆ, ಹೊರಗಿನ ಆಕ್ಟಿವಿಟೀಸ್ ಕಡೆಯೇ ಗಮನ ಇರ್ತದೆ. ನೀವು 10 ನಿಮಿಷ ಹತ್ರ ಒಳಗೆ ಹೋದಾಗ ನೀವು ಧ್ಯಾನದ ಉನ್ನತ ಅವಸ್ಥೆಯ ಸ್ಟೆಪ್ ಬೈ ಸ್ಟೆಪ್ ಹೋಗ್ತೀರಿ. 24 ನಿಮಿಷ ಕನಿಷ್ಠ ಪಕ್ಷ ಇದ್ದಾಗ ಆ ಧ್ಯಾನದ ಉನ್ನತ ಹಂತವನ್ನು ಸವಿತೀರಿ, ಸ್ವಲ್ಪನಾದರೂ ಸವಿತೀರಿ. ಆ 24 ನಿಮಿಷ ಧ್ಯಾನದ ಅವಸ್ಥೆಯಲ್ಲಿ ಕೆಲವು ಕ್ಷಣಗಳಾದರೂ ಸವಿದು ನೀವು ಏನು ಹೊರಗೆ ಬರ್ತೀರಿ, ನೀವು ನೋಡಿ ಹೊರಗೆ ಧ್ಯಾನ ಆ ಡೀಪ್ ಮೆಡಿಟೇಟಿವ್ ಸ್ಟೇಟಿಂದ ಬಂದವ್ರನ್ನ ತಕ್ಷಣ ಹೋಗಿ ಎದ್ದೇಳು ಅಂದರೆ ಅವನು ಹೇಳ್ತಾನೆ ಸ್ವಲ್ಪ ಇರಪ್ಪ, ಯಾಕಷ್ಟು ಅವಸರ. ಅವನು ನೀವು ಮಾತಾಡಿಸೋದ್ರು ಕೂಡ ಇದು ಯಾಕಷ್ಟು ಅವಸರ ಅಂತ. ಅಂದರೆ 24 ನಿಮಿಷದ ಬಂದ ತಕ್ಷಣ ಅವಸ್ಥೆ ಇದೆಯಲ್ಲ, ಒಂದು ದಿನವೇ ಆ ಕೂರಿಸಿ ನೀವು ತಕ್ಷಣ ಮಾತಾಡಿದ್ರೆ ಅವ್ರು ಮಾತಾಡೋಕ್ಕೆ ಇಷ್ಟಪಡಲ್ಲ. ಸ್ವಲ್ಪ ತೀರಪ್ಪ, ಯಾಕಷ್ಟು ಅರ್ಜೆಂಟು ಅಂತ. ಅದೇ ನೀವು ಪ್ರತಿನಿತ್ಯ ಧ್ಯಾನ ಮಾಡೋಕ್ಕೆ ಶುರು ಮಾಡಿದ್ರೆ ಗೊತ್ತಿಲ್ಲದೆ ಅವರಲ್ಲಿ ತಾಳ್ಮೆ ಬರೋಕ್ಕೆ ಶುರುವಾಗ್ತದೆ, ಸಂಯಮ ಬರೋಕ್ಕೆ ಶುರುವಾಗ್ತದೆ. ಅದಕ್ಕೂ ಮೀರಿ ಕಾನ್ಷಿಯಸ್ನೆಸ್ ಏನಿದೆ ಅದು ಜಾಸ್ತಿ ಆಗೋಕ್ಕೆ ಶುರುವಾಗ್ತದೆ, ಸೂಪರ್ ಕಾನ್ಷಿಯಸ್ನೆಸ್ ಆಗೋಕ್ಕೆ ಶುರುವಾಗ್ತದೆ. ಆಗ ನಾನು ಎಲ್ಲಿ ಮಾತಾಡ್ತಾ ಇದ್ದೀನಿ, ಎಷ್ಟು ಮಾತಾಡಬೇಕಾಗಿತ್ತು, ಖಂಡಿತ ಇವ್ರ ಹತ್ರ ಹೀಗೆ ಮಾತಾಡ್ತಾ ಇದ್ದೀನಿ, ಕಾನ್ಷಿಯಸ್ಲಿ ಗೊತ್ತಾಗ್ತದೆ, ಎಸ್ ನಾನು ಕೋಪ ಮಾಡ್ಕೊಳ್ತಾ ಇದ್ದೀನಿ, ನಾನು ಇವರಿಗೆ ಓವರ್ ರಿಯಾಕ್ಟ್ ಮಾಡ್ತಾ ಇದ್ದೀನಿ, ನಾನು ಇವರಿಗೆ ಜಾಸ್ತಿ ಏನನ್ನೋ ಹೇಳಬೇಕು ಅಂತ ನನಗೆ ಚಡಪಡಿಸ್ತಾ ಇದ್ದೀನಿ, ಅದು ಅವಶ್ಯಕತೆ ಇಲ್ಲ ಅನ್ನೋದು ಕಾನ್ಷಿಯಸ್ನೆಸ್ ಯಾವಾಗ ಜಾಸ್ತಿ ಆಗ್ತದೆ ಆಗ ಇಡೀ ದಿನ ಪ್ರಜ್ಞೆಯಿಂದ ನಿಮ್ಮ ಜೀವನ ಕಳೀತೀರಿ, ನಿಮ್ಮ ದೇಹ ಅದಕ್ಕೆ ಅಡ್ಜಸ್ಟ್ ಆಗೋಕ್ಕೆ ಶುರುವಾಗ್ತದೆ. ನೋಡಿ, ಈಗ ನೀವು ಒಂದು 2-3 ತಲೆಮಾರು ನನಗೆ ಗೊತ್ತಿರೋ ಹಾಗೆ ನೀವು ಚೀನಾಕ್ಕೆ ಹೋಗಿಬಿಟ್ರೆ ಒಂದು ಬಹುಶಃ 3 ಅಥವಾ 4ನೇ ತಲೆಮಾರಷ್ಟರಲ್ಲಿ ನಮ್ಮ ಕಣ್ಣು ಈಗ ಹೇಗಿದೆಯಲ್ಲ ಭಾರತದವ್ರ ಥರ ಇದೆ, ಬಹುಶಃ 5ನೇ ತಲೆಮಾರಷ್ಟರಲ್ಲಿ ಅವರ ರೀತಿ ಕಣ್ಣಾಗಕ್ಕೆ ಶುರುವಾಗ್ತದೆ ಅಲ್ವಾ? ಹೌದು, ಜೆನೆಟಿಕ್ ಇದ್ದಿರೋದ್ರಿಂದ ಒಂದು 4-5 ತಲೆಮಾರು ಆಗ್ತಾ ಆಗ್ತಾ ಆ ಪ್ರಕೃತಿಗೆ ನಮ್ಮ ದೇಹ ಅಡ್ಜಸ್ಟ್ ಆಗಕ್ಕೆ ಶುರುವಾಗ್ತದೆ. ಈಗ ನೀವು ಚಂದ್ರಂಗ್ ಹೋದ್ರೂ ಕೂಡ ಅಲ್ಲಿಗೆ ತಕ್ಕಂತೆ ನಮ್ಮ ದೇಹ ಅಡ್ಜಸ್ಟ್ ಆಗಕ್ಕಾದ್ರೆ ಮಾತ್ರ ಅಲ್ಲಿ ವಾಸ ಮಾಡಕ್ಕೆ ಸಾಧ್ಯ, ಇಲ್ಲಾಂದ್ರೆ ಆಗಲ್ಲ. ಹಾಗೆ ನೀವು ಪ್ರತಿನಿತ್ಯ ಪ್ರಜ್ಞೆಯಿಂದ ಇಲ್ಲಿ ಬದುಕಕ್ಕೆ ಶುರು ಮಾಡಿದಾಗ ನಿಮ್ಮ ಹಾರ್ಮೋನ್ಸ್, ನಿಮ್ಮ ಆರ್ಗನ್ಸ್, ನಿಮ್ಮ ದೇಹದಲ್ಲಿರುವ ಪ್ರತಿ ಅಂಗಾಂಗಗಳು ಕೂಡ ಶಾಂತವಾಗಿ ಬದುಕೋದು ಕಲಿತವೆ. ಆರೋಗ್ಯ ಅನ್ನೋದು ಹೆಚ್ಚಾಗ್ತದೆ, ಕೇವಲ ದೈಹಿಕ ಆರೋಗ್ಯ ಅಲ್ಲ, ಮಾನಸಿಕ ಆರೋಗ್ಯ ಹೆಚ್ಚಾಗ್ತದೆ, ಸಾಮಾಜಿಕ ಆರೋಗ್ಯ ಕೂಡ ಚೆನ್ನಾಗಾಗ್ತದೆ, ಕೌಟುಂಬಿಕ ಆರೋಗ್ಯವೂ ಚೆನ್ನಾಗಾಗ್ತದೆ. ಈ ಎಲ್ಲ ಆರೋಗ್ಯ ಚೆನ್ನಾಗಾಗಬೇಕಾದ್ರೆ ಓನ್ಲಿ ಒನ್ ಮೆಡಿಸನ್, ಅದೇ ಮೆಡಿಟೇಷನ್. ಖಂಡಿತ. ಈಗ ತಾವು ಹೇಳಿದಾಗ ನಮಗೆ ಅರಿವಾಯ್ತು ಏನಂತಂದರೆ, ನಮ್ಮ ಹಿಂದಿನವರು ಮಾಡುವ ಕೆಲಸವನ್ನೇ ಧ್ಯಾನ ಥರ ಮಾಡ್ತಾ ಇದ್ರು.
ಅವರು ಮಾಡುವ ಪ್ರತಿಯೊಂದು ಕೆಲಸದಲ್ಲೂ ಧ್ಯಾನನೇ ಅದು, ಅಂದರೆ ಮೈಂಡ್ಫುಲ್ನೆಸ್ ಅಂತ. ಎಸ್, ಯಾಕೆಂದರೆ ನಾನು ಮೊದಲೇ ಹೇಳಿದಾಗೆ ನೀವು ಸ್ಪೀಡಾಗಿ ಮಾಡಿದ್ರೆ ಅನ್ನ ಆಗ್ತಿರ್ಲಿಲ್ಲ. ಖಂಡಿತ. ತರಕಾರಿ ಇವತ್ತು ನೀವು ಒಂದು ಚಾಪ್ಸ್ ಒಳಗೆ ಹಾಕ್ಬಿಟ್ಟು ಹಿಂಗೆ ಪ್ರೆಸ್ ಮಾಡಿದ್ರೆ ಎಲ್ಲ ತರಕಾರಿ ಅವಾಗ ಕಟ್ಟೆ ಮಾಡಬೇಕಾಗಿತ್ತು. ಹೌದು. ಮತ್ತು ಈಗಿನ ತರ ಶಾರ್ಪ್ ಕತ್ತಿಗಳಿಲ್ಲ ಅವತ್ತು. ಹೌದು. ಅದು ಸ್ವಲ್ಪ ಕಬ್ಬಿಣದ್ದು, ನೀವು ಹಚ್ಚಬೇಕಾದ್ರೂ ಸರಿಯಾಗಿ ನೋಡೇ ಹಚ್ಚಬೇಕು. ಈ ಪ್ರತಿದಿನ ನೀವು ಬೆಳಗ್ಗೆ ಎದ್ದು ಕಸ ಗುಡಿಸ್ಬೇಕು. ಈಗ ವ್ಯಾಕ್ಯೂಮ್ ಇದೆ, ಒರೆಸ್ಬೇಕು, ಆಗ ನೀವೇ ಬಗ್ಗೆ ಒರೆಸ್ಬೇಕು. ಹೌದು. ಎಲ್ಲ ಗಮನ ಹರಿಸಿ ಮಾಡೋದ್ರಿಂದ ಮಾಡ್ತಾ ಇದ್ರೆ ಆಟೋಮೆಟಿಕಲಿ ನಿಮ್ಮಲ್ಲಿ ತಾಳ್ಮೆ ಬರ್ತದೆ. ಆಟೋಮೆಟಿಕಲಿ ನೀವು ಧ್ಯಾನಸ್ಥರಾಗ್ಬಿಟ್ಟಿರ್ತೀರಿ. ಎಕ್ಸ್ಟ್ರಾ ಧ್ಯಾನ ಮಾಡುವ ಅವಶ್ಯಕತೆನೇ ಇರ್ತಾ ಇರಲಿಲ್ಲ. ಏಕೆಂದ್ರೆ ಈಗ ರೈತ ಅವನು ಭೂಮಿ ಉಳುಮೆ ಮಾಡ್ಬೇಕಾದ್ರೆ ಧ್ಯಾನದಲ್ಲೇ ಮಾಡ್ತಾ ಇದ್ದ ಅವನು. ಹಾಗೆ ಮನೆಯಲ್ಲಿ ಅಡಿಗೆ ಮಾಡುವಂತಹ ಮಹಿಳೆಯರಾಗಿರ್ಬೋದು, ಈಗ ಮಡಿಕೆಯಲ್ಲಿ ನೋಡಿ ಅವಾಗ ಬೆಣ್ಣೆ ತೆಗಿತಾ ಇದ್ರು. ಜಾಸ್ತಿ ನೀವು ಬಲ ಹಾಕಿದ್ರೆ ಮಡಿಕೆ ಒಡೆದೋಗ್ತಾ ಇತ್ತು. ಅಂದ್ರೆ ಅಲ್ಲಿ ಒಂದು ಗಮನದಿಂದ ಬಹಳ ನಾಜುಕುತನ ಮತ್ತು ಸಹಿಷ್ಣುತೆ, ತಾಳ್ಮೆ, ಇದೆಲ್ಲ ಮನುಷ್ಯನನ್ನಾಗಿ ಮತ್ತು ಇನ್ನೂ ಒಂದು ಲೆವೆಲ್ ಅವನನ್ನು ದೈವತ್ವ ಅಂತ ನಾವೇನು ಹೇಳ್ತೀವಿ ಆ ರೀತಿ ತಗೊಂಡೋಗ್ತಾ ಇತ್ತು. ಆದರೆ ಇಂದಿನ ಜಗತ್ತಿನಲ್ಲಿ ಅವಸರದ ಜಗತ್ತು. ಹಾಗಾಗಿ ಎಲ್ಲ ದುರಂತಗಳಿಗೂ ನಮ್ಮಲ್ಲಿ ತಾಳ್ಮೆ ಕಳ್ಕೊಳ್ತಾ ಇರೋದೇ ಕಾರಣ. ಮತ್ತೊಮ್ಮೆ ಈ ತಾಳ್ಮೆ ಬರಬೇಕು ಅಂತಂದರೆ ತಾವು ಹೇಳಿದ ಹಾಗೆ ಮೆಡಿಟೇಷನ್ ಅನ್ನೋದು ಒಂದೇ ಒಂದು ದಾರಿ ಅಂತ ವಿಜ್ಞಾನಿಗಳು ಸಹ ಹೇಳ್ತಾ ಇದ್ದಾರೆ. ಏಕೆಂತಂದರೆ ಬೀಟಾ ಸ್ಟೇಟ್ ಆಫ್ ದ ಮೈಂಡಿಂದ ನಾವು ಆಲ್ಫಾಗೆ ಸ್ವಲ್ಪ ಹೊತ್ತು ಕೂತ್ಕೊಳ್ಳಿ ಅಂತಾರೆ, ನಂತರ ಥೀಟಾ ಸ್ಟೇಟಿಗೆ ಬನ್ನಿ, ಟ್ರಾನ್ಸ್ ಸ್ಟೇಟ್ಗೆ ಬನ್ನಿ ಅಂತಾರೆ. ಗಾಮಾ ಸ್ಟೇಟು ತಮ್ಮಂಥ ಯೋಗಿಗಳಿಗೆ ಮಾತ್ರ ಸಾಧ್ಯ. ಏಕೆಂದರೆ ಅದು ಡೀಪ್ ಮೆಡಿಟೇಷನ್ ಮಾಡುವಂತಹ ಕೆಲವು ವ್ಯಕ್ತಿಗಳು ಆ ಒಂದು ಸ್ಥಿತಿಯನ್ನು ತಲುಪುವಂತಹದ್ದು. ಅದರ ಜೊತೆಯಲ್ಲಿ ಇತ್ತೀಚಿನ ದಿನದಲ್ಲಿ ನಾವು ನೋಡಿದಾಗ ಈ ಒಂದು ಸಮಾಜ ಅಂತಂದಾಗ ಗ್ರೀಡಿನೆಸ್, ಬೇಕಾದಷ್ಟು ಬೇರೆ ಥರ ಈ ನೆಗೆಟಿವ್ ಅಂತ ನಾವೇನು ಹೇಳ್ತೀವಿ ನಕಾರಾತ್ಮಕತೆಗೇ ಸಮಾಜ ಹೆಚ್ಚು ಹೋಗ್ತಾ ಇದೆ. ಮತ್ತು ಈ ಗಾಸಿಪ್ಗಳು ಜಾಸ್ತಿ. ಗಾಸಿಪ್ ಅಂದರೆ ಹೊರಮುಖವಾಗಿ ನಾವು ತುಂಬ ಗಮನ ಕೊಡ್ತಾ ಇದ್ದೀವಿ ಹೊರತು ನನ್ನ ದೇಹದಲ್ಲಿ ಏನಾಗ್ತಾ ಇದೆ ಅದನ್ನು ಮರಿತಾ ಇದ್ದೀವಿ. ಹಾಗಾಗಿ ಆ ಒಂದು ಕಾರಣಕ್ಕೂ ಸಹ ಧ್ಯಾನ, ನನ್ನ ಒಳಗಡೆ ಹೋಗಬೇಕು, ನನ್ನ ಒಳಗಡೆ ಏನಾಗ್ತಿದೆ ಅಂತ ನಾನು ತಿಳ್ಕೋಬೇಕು ಅಂದರೆ ಅದು ಧ್ಯಾನದಿಂದ ಮಾತ್ರ ಸಾಧ್ಯ. ಈ ಧ್ಯಾನಕ್ಕೆ ಪೂರಕವಾಗಿ ಪ್ರಾಣಾಯಾಮ, ಅದು ಅದರ ಜೊತೆಯಲ್ಲೇ ಹೋಗುವಂಥದ್ದು. ಧ್ಯಾನಕ್ಕೆ ನೀವು ಕೂರಬೇಕು ಅಂದರೆ ಮೊದಲು ಪ್ರಾಣಾಯಾಮ ಮಾಡಿದ ನಂತರವೇ ಆ ಒಂದು ಸ್ಥಿತಿಗೆ ನಾವು ಹೋಗುವಂಥದ್ದು. ಹಾಗಾಗಿ ನಮ್ಮ ಸಮಾಜಕ್ಕೆ ಅಥವಾ ಯುವ ಜನತೆಗೆ ಇವೆರಡು ಯಾವ ರೀತಿ ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ಕೊಳ್ಬೇಕು ಅಂತ ತಾವು ಹೇಳ್ತೀರಾ? ನೋಡಿ, ಪ್ರಾಣಾಯಾಮ ಅನ್ನೋದು ಈಗ ನಮಗೆ ಗೊತ್ತಿರೋ ಹಾಗೆ ನಾವು ಹೇಗೆ ರಿಯಾಕ್ಟ್ ಮಾಡ್ತೀವಿ, ನಾವು ಉಸಿರಾಟ ಕೂಡ ಹಾಗೆ ವ್ಯತ್ಯಾಸ ಆಗ್ತದೆ. ಮನಸ್ಸು ಎಲ್ಲಿದೆ ಯಾರಿಗೂ ಗೊತ್ತಿಲ್ಲ. ಸೈನ್ಸ್ ಹೇಳ್ಬೋದು ಬ್ರೈನ್ ಅಂದರೆ ಮೈಂಡ್ ಅನ್ನೋದನ್ನ ಹೇಳಿದ್ರು ಕೂಡ ಈಗೇನು ಹೇಳ್ತಿದ್ದಾರೆ ಅಂದರೆ ಅದು ಮೆದುಳಿನಲ್ಲಿಲ್ಲ, ಇಡೀ ದೇಹದಲ್ಲಿದೆ. ಅದನ್ನೇ ಯೋಗ ಮೊದಲಿಂದ ಹೇಳ್ಕೊಂಬಂದಿದೆ. ಅದು ಹಾರ್ಡ್ವೇರ್ ಇರ್ಬೋದಪ್ಪ, ಅದು ಸಾಫ್ಟ್ವೇರ್ ಅನ್ನೋದು ಎಲ್ಲ ಕಡೆ ಇದೆ. ಮನಸ್ಸು ಅನ್ನೋದು ಸಾಫ್ಟ್ವೇರ್, ಹಾಗಾಗಿ ಎಲ್ಲ ಕಡೆ ಇದೆ. ಹಾಗಾಗಿ ನೀನು ಎಲ್ಲಿದೆ ಅಂತ ಪರ್ಟಿಕ್ಯುಲರ್ ಹೇಳಕ್ಕಾಗಲ್ಲ. ಕೆಲವು ಸರಿ ಹೃದಯದಲ್ಲಿ ಈಗ ನೋವಾದಾಗ ಹೃದಯ ಹಿಂಡದಾಗ ಆಗ್ತದೆ, ಕೆಲವು ಸರಿ ಕರುಳು ಹಿಂಡದಾಗ ಆಗ್ತದೆ. ತುಂಬಾ ಕಷ್ಟ ಕೊಟ್ರೆ ಯಾರಾದ್ರೂ ತಲೆನೋವೇ ಬರ್ತದೆ. ಹಾಗಾಗಿ ಎಲ್ಲಿ ಮನಸ್ಸಿದೆ ಅಂದ್ರೆ ಎಲ್ಲ ಕಡೆ ದೇಹದಾದ್ಯಂತ ಇದೆ. ಹೀಗಿರೋದ್ರಿಂದಾಗಿ ನೇರ ಮನಸ್ಸನ್ನ ಕಂಟ್ರೋಲ್ ಮಾಡಕ್ ಹೋದ್ರೆ ಅದು ಹುಚ್ಚು ಕುದುರೆ ಇದ್ದ ಹಾಗೆ. ಹುಚ್ಚು ಕುದುರೆ ಕಂಟ್ರೋಲ್ ಮಾಡಕ್ಕೆ ಹೋದರೆ ಪೆಟ್ಟು ನಾವೇ ತಿಂತೀವಿ. ಖಂಡಿತ. ಅದಕ್ಕೆ ಯೋಗಿಗಳೇನು ಹೇಳಿದ್ರು, ಚಲೇವಾತೆ ಚಂಚಲಂ ಚಿತ್ತಂ. ಮನಸ್ಸನ್ನ ಕಂಟ್ರೋಲ್ ಮಾಡಕ್ಕೆ ಹೋಗಬೇಡ, ನಿನ್ನ ಉಸಿರನ್ನು ಕಂಟ್ರೋಲ್ ಮಾಡಿದ್ರೆ ಮನಸ್ಸು ಆಟೋಮೆಟಿಕಲಿ ಕಂಟ್ರೋಲಿಗೆ ಬರ್ತದೆ. ನಿನ್ನ ಯಾರಿಗೆ ನಿಧಾನವಾಗಿ ಉಸಿರಾಡ್ತಾರೆ ನೀವು ಅವ್ರು ನೋಡಿದ್ರೆ ಅವ್ರು ಕೋಪ ಮಾಡ್ಕೊಳಕ್ಕಾಗಲ್ಲ. ನೀವು ಕೋಪ ಮಾಡ್ಕೊಂಡಿದೆಯಲ್ಲ, ಇಷ್ಟು ಕ್ರೋಧ ಇದೆಯಲ್ಲ, ನಿಧಾನಕ್ಕೆ ಉಸಿರಾಡು ಅಂದರೆ ಅವ್ನ ಕೋಪನೇ ಹೋಗ್ಬಿಡ್ತದೆ. ತುಂಬ ನಗ್ತಾ ಇದೆಯಾ ಅಪ್ಪ, ಸ್ವಲ್ಪ ಆರಾಮಾಗಿ ಉಸಿರಾಡು ಅಂತ ಹೇಳಿದ್ರೆ ಅವ್ನ ನಗು ಕಡಿಮೆ ಆಗ್ತದೆ. ಏನು ಸ್ಮಿತವೇರಲ್ಲಿ ವದನದಲ್ಲಿ, ತುಟಿ ಹಂಚಲ್ಲಿ ನಗು ಬರ್ತದೆ, ಮುಖದಲ್ಲಿ ನಗು ಇರ್ತದೆ, ಗಹಗಹಿಸಿ ಇರಲ್ಲ. ಯಾಕೆ? ನಿಧಾನವಾಗಿ ಆಗ ಉಸಿರಾಡ್ತೀರಿ, ಯಾವುದೂ ಅತಿ ಇರಲ್ಲ ಎಲ್ಲಿಯೂ ಕೂಡ. ಹಾಗಾಗಿ ಉಸಿರಾಟಕ್ಕೂ ಮನಸ್ಸಿಗೂ ನೇರ ಸಂಬಂಧ ಇದೆ. ಹಾಗಾಗಿ ಧ್ಯಾನಕ್ಕೆ ಒಳಗಾಗಬೇಕಾದ್ರೆ ಕೂಡ ನೀವು ಹೇಳಿದ ಹಾಗೆ ಆಲ್ಫಾ ಸ್ಟೇಟ್ಗೆ ಒಳಗಾಗಬೇಕಾದ್ರೆ ನಿಮ್ಮ ನಿಧಾನ ಉಸಿರಾಟ ಆಗಲೇಬೇಕು. ಉಸಿರಾಟ ನಿಧಾನವಾದಾಗಲೇ ಆಟೋಮೆಟಿಕಲಿ ನೀವು ಆಲ್ಫಾ ಸ್ಟೇಟ್ಗೆ ಹೋಗ್ತೀರಿ ಮತ್ತು ಇನ್ನು ಡೀಪ್ ಟ್ರಾನ್ಸ್ ಸ್ಟೇಟ್, ಥೀಟಾ ಸ್ಟೇಟ್ಗೂ ನೀವು ಹೋಗ್ತೀರಿ. ಹಾಗಾಗಿ ಪ್ರಾಣಾಯಾಮ ಅನ್ನೋದೇನಿದೆ ನಮ್ಮ ಮನಸ್ಸನ್ನು ಕಂಟ್ರೋಲ್ ಮಾಡಲಿಕ್ಕೆ ಅತ್ಯಂತ ಅದ್ಭುತವಾದಂಥ ಸರಳವಾದಂಥ ವಿಧಾನ. ಈ ಪ್ರಾಣಾಯಾಮವನ್ನು ಮಾಡಿ ಧ್ಯಾನಕ್ಕೆ ಕೂತ್ರೆ ನೀವು ದೀರ್ಘಕಾಲ ಧ್ಯಾನದ ಅವಸ್ಥೆಯನ್ನು ಅನುಭವಿಸಬಹುದು. ಹಾಗೆ ಅನುಭವಿಸಬೇಕಾದ್ರೆ ಪ್ರಾಣಾಯಾಮ ಅನ್ನೋದು ನಿಮಗೊಂದು ಪೀಠಿಕೆ ಹಾಕಿದ ಹಾಗೆ. ಹಾಗಾಗಿ ಯಾರ್ಯಾರು ಪ್ರಾಣಾಯಾಮ ಜೋಡಿಸ್ಕೊಳ್ತೀರಿ
ಎಲ್ರಿಗೂ ಸಾಧ್ಯ ಇಲ್ಲ ಏಕ್ದಮ್ ಕೂತ್ಕೊಂಡ್ರೆ ಮೆಡಿಟೇಷನ್ಗೆ ಹೋಗು, ಆಗಲ್ಲ. ಆಗಲ್ಲ. ಅಲ್ಲಿ ಏನಾಯ್ತು, ಅಡಿಗೆಗೆ ಉಪ್ಪು ಹಾಕಿದ್ನ ಇಲ್ವಾ, ಟಿವಿ ನೆಕ್ಸ್ಟ್ ಸೀರಿಯಲ್ ಏನಾಯ್ತು, ಅವ್ರದ್ದು ಏನೋ ಸುದ್ದಿ ಇತ್ತಲ್ಲ, ಅವ್ರ ಮಗಳು ಬಂದ್ಲಾ ಎಲ್ಲಿ ಹೋದ್ಲಾ, ಬರೀ ಇವುಗಳೇ ಹೊಡ್ತಾ ಇರ್ತವೆ. ಯಾವಾಗ ನೀವು ಪ್ರಾಣಾಯಾಮ ಬ್ರೀತಿಂಗ್ ಎಕ್ಸಸೈಸ್ ಮಾಡ್ತೀರಿ, ಎಲ್ಲ ಥಾಟ್ಸ್ಗಳು ಕಡಿಮೆ ಆಗ್ತವೆ. ಆ ನೂರಾರು ಥಾಟ್ಸ್ಗಳ ಘರ್ಷಣೆ ಏನು ನಡೀತಾ ಇತ್ತು ಮನಸ್ಸಿನಲ್ಲಿ, ಅದು ಕಡಿಮೆ ಆದಾಗ ಮೆಡಿಟೇಷನ್ ತುಂಬ ಸುಲಭವಾಗಿ ಸರಾಗವಾಗಿ ಆಗ್ತದೆ. ಹೊರಗೆ ಬಂದಾಗ ಹೊಸ ಜನ್ಮ, ಖಂಡಿತ ಎದ್ದ ತಕ್ಷಣ ಯಾವುದೋ ಬೇರೆ ಲೋಕಕ್ಕೆ ಬಂದಾಗ ಆಗ್ತದೆ. ಏನೂ ಇಲ್ಲದೆ ಪ್ರಾಣಾಯಾಮ ಇಲ್ಲದೆ ಕಣ್ಣು ಮುಚ್ಚಿ ಕೂತಿದ್ರು ಕೂಡ ಕಣ್ಣು ಮುಚ್ಚಿದ್ದೀರಿ, ಆದರೆ ಧ್ಯಾನ ಆಗಿರಲ್ಲ. ಅಲ್ಲಿ ಬೇರೆ ಬೇರೆ ಮೂವಿಗಳನ್ನು ನೋಡ್ತಾ ಇದ್ದೀರಿ, ಡ್ಯಾನ್ಸ್ ನೋಡ್ತಾ ಇದ್ದೀರಿ, ಜಗಳ ನೋಡ್ತಾ ಇದ್ದೀರಿ, ಯುದ್ಧ ಒಳಗಡೆ ನಡೀತಾ ಇರ್ತದೆ. ಈ ಒಳಗಡೆ ಯುದ್ಧವನ್ನು ಕಡಿಮೆ ಮಾಡಬೇಕಾದ್ರೆ ಪ್ರಾಣಾಯಾಮ ಅತ್ಯಂತ ಅದ್ಭುತ ಮಾಧ್ಯಮ. ಅದರ ಜೊತೆಗೆ ನಮ್ಮಲ್ಲಿ ಶ್ಲೋಕಗಳು ಕೂಡ ಇದೆ. ಖಂಡಿತ ಈಗ ನಾನು ಅದನ್ನ ನನ್ನ ಮನಸ್ಸಿಗೆ ಬಂತು ಈಗ ಕೇಳಬೇಕು ಅಂತ. ಮಂತ್ರ ಕೂಡ ಅದ್ಭುತವಾದ ಶಕ್ತಿ ಇದೆ. ಹೌದು, ನಮಗೆಲ್ಲ ಹಿರಿಯರು ಧ್ಯಾನ ಕೂರಬೇಕಾದ್ರೆ ಪ್ರಾಣಾಯಾಮ ಹೇಗೆ ಮಾಡ್ತಾ ಇದ್ದೆ, ಜಪವು ಕೂಡ ಮನಸ್ಸಿನ ಚಂಚಲತೆಯನ್ನು ಕಡಿಮೆ ಮಾಡಲಿಕ್ಕೆ ಸಹಾಯ ಮಾಡ್ತದೆ ಅಂತ. ಹಾಗಾಗಿ ಧ್ಯಾನದಲ್ಲಿ ನಮಗಂತೂ ಚಿಕ್ಕನ್ನಲ್ಲಿ ಒಂದು ಹೇಳ್ಕೊಟ್ಟಿದ್ರು. ಇದರಲ್ಲಿ ನಮ್ಮ ಶಿವಮಾನಸ ಪೂಜಾದಲ್ಲಿ ಶಂಕರರ ರಚಿತವಾದಂಥ ಶಿವಮಾನಸ ಪೂಜಾ ಅಂತ, ಅದರಲ್ಲಿ ಒಂದು ಪ್ಯಾರನೇ ಬರ್ತದೆ. ಈ ಧ್ಯಾನಕ್ಕೆ ಮುಂಚೆ ಈ ಶ್ಲೋಕ, ಅಂದರೆ ಶ್ಲೋಕ ಅಲ್ಲ, ಅದು ಶಿವಮಾನಸ ಪೂಜಾ ಅನ್ನುವಂಥ ಒಂದು ಶಂಕರ ವಿರಚಿತ ಒಂದು ಕೃತಿ. ಅದರಿಂದಾಗಿ ಒಂದು ಪ್ಯಾರವನ್ನು ನಮಗೆ ಚಿಕ್ಕನ್ನಲ್ಲಿ ಹೇಳ್ಕೊಡ್ತಾ ಇದ್ದೆ. ಧ್ಯಾನ ಕೂತ್ಕೋಬೇಕಾದ್ರೆ ಇದನ್ನು ಹೇಳ್ಕೊಂಡು ಕೂತ್ಕೋ, ಸುಲಭವಾಗಿ ಧ್ಯಾನ ಆಗ್ತದೆ. ಹೌದು, ಯಾರ್ಯಾರಿಗೆ ಸಾಧ್ಯ ಅವರು ಅದನ್ನು ಶಿವಮಾನಸ ಪೂಜಾದಲ್ಲಿ ಬರ್ತದೆ, ಆ ಸ್ತೋತ್ರದಲ್ಲಿ ಸಾಧ್ಯ ಆದರೆ ಹೇಳ್ಕೊಳ್ಳಿ ಅಂತ. ಈ ಶ್ಲೋಕಗಳಿಂದ ಏನಾಗ್ತದೆ, ಅದು ಕೂಡ ಈಗ ನಿಮ್ಗೆ ಗೊತ್ತಿದೆ, ಅಧ್ಯಯನದಿಂದ ಸೈಂಟಿಫಿಕಲಿ ಬಂದಿದೆ, ಬ್ರೈನ್ ಮೇಲೆ ಎಷ್ಟೆಲ್ಲ ಅದರ ಪ್ರತಿ ಮಂತ್ರಗಳು ಶ್ಲೋಕಗಳು ಹೇಗೆ ಎಫೆಕ್ಟ್ ಆಗ್ತಾ ಇದೆ ಅಂತ. ಆ ಥರದ್ದು ಒಂದು ಆತ್ಮಾತ್ವಂ ಗಿರಿಜಾಮತಿ ಸಹಚರಾಹ ಅನ್ನುವಂಥ ಒಂದು ಅದ್ಭುತವಾದಂಥ ಒಂದು ಸ್ತೋತ್ರ. ಅದು 4 ಲೈನ್ಗಳು ಬರ್ತದೆ. ಅದನ್ನು ಹೇಳ್ಕೊಂಡು ಧ್ಯಾನಕ್ಕೆ ಕೂತ್ಕೋ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಅಂದರೆ ಅದರ ಅರ್ಥ ಬರೋದೇನು ಅಂದರೆ, ಆ ಪ್ಯಾರದಲ್ಲಿ ನಾನು ಏನು ನಡೀತಾ ಇದ್ದೀನಿ ಅದೇ ಪ್ರದಕ್ಷಿಣೆ. ನೀವು ಹೇಳಿದ್ರಲ್ಲ, ಇಡೀ ದಿನ ಧ್ಯಾನಸ್ಥರಾಗಿದ್ದರು ಹಿಂದಿನವರು ಅಂತ. ನಾನು ಊಟ ಮಾಡ್ತಾ ಇದ್ದೀನಿ ಅದೇ ನಿನ್ನ ನೈವೇದ್ಯ, ನಾನು ನಿದ್ದೆ ಮಾಡ್ತಾ ಇದ್ದೀನಿ ಅದೇ ನಿನ್ನ ಧ್ಯಾನ ಅನ್ನೋ ಅರ್ಥದಲ್ಲಿ ಶಿವಮಾನಸ ಪೂಜದಲ್ಲಿ 3ನೇ ಹಂತದ್ದು ಒಂದು ಬರ್ತದೆ. ಅದನ್ನು ಹೇಳ್ಕೊಂಡು ನಾವು ಮಾಡ್ತಾ ಇದ್ದು. ಇನ್ನೂ ಚಂಚಲ ಯಾರಿಗಿದೆ ಅಂದರೆ, ಯಾವುದಾದ್ರೂ ಒಂದು ನಾಮ ಜಪ ಮಾಡಿಕೊಂಡು ಹೇಳು, ಧ್ಯಾನಕ್ಕೆ ಹೋಗು, ಸುಲಭವಾಗಿ ಧ್ಯಾನಸ್ಥರಾಗ್ತೀರಿ ಅಂತ. ಹಾಗಾಗಿ ಯಾರಿಗೆ ಪ್ರಾಣಾಯಾಮ ಮಾಡಿ ಧ್ಯಾನಕ್ಕೆ ಹೋಗ್ತೀರಿ ಬಹಳ ಒಳ್ಳೆಯದು. ಅದು ಆಗ್ಲಿಲ್ವಾ, ಯಾವುದೋ ಒಂದು ನಾಮ ಜಪ ಇಟ್ಕೊಂಡು ಆ ಜಪ ಮುಗಿಸಿ ತನಗೆ ತಾನೇ ಧ್ಯಾನಕ್ಕೆ ಒಳಗಾಗಿ ಅದ್ಭುತವಾಗಿ ಡೀಪ್ ಮೆಡಿಟೇಟಿವ್ ಸ್ಟೇಟ್ಗೆ ಹೋಗಲಿಕ್ಕೆ ಈ ಪ್ರಾಣಾಯಾಮ ಅಥವಾ ಈ ಸಂಸ್ಕೃತದ ಶ್ಲೋಕಗಳು ತುಂಬ ನಿಮಗೆ ಪೀಠಿಕೆ ಹಾಕಿಕೊಡ್ತದೆ, ಸಹಾಯ ಮಾಡ್ತದೆ. ಈಗ ಶ್ಲೋಕಗಳು ಅಂತ ನೀವು ಹೇಳಿದಾಗ ನನಗೆ ಜ್ಞಾಪಕ ಬಂತು, ಇತ್ತೀಚಿನ ದಿನದಲ್ಲಿ ನರವಿಜ್ಞಾನಿಗಳು ಈ ಶ್ಲೋಕಗಳ ಮೇಲೇ ಹೆಚ್ಚಿನ ಸಂಶೋಧನೆಯನ್ನು ಮಾಡ್ತಾ ಇದ್ದಾರೆ. ತುಂಬ ಜನ ಈಗ ಏನಾಗಿದೆ ಅಂತಂದರೆ, ನಮ್ಮ ಭಾರತೀಯ ಸಂಸ್ಕೃತಿ ಏನಿದೆ, ಶ್ಲೋಕಗಳಾಗ್ಬೋದು, ಮೆಡಿಟೇಷನ್ಗಳಾಗ್ಬೋದು, ಧ್ಯಾನದಲ್ಲೇ ಬೇಕಾದಷ್ಟು ಥರ ಇದೆ. ಒಂದು ಪರಂಪರೆಯಲ್ಲಿ ಒಂದೊಂದು ಥರದ ಧ್ಯಾನವನ್ನು ಮಾಡ್ತಾರೆ. ಬಟ್ ಎಲ್ಲ ಫೈನಲ್ ಆಗಿ ಏನು ಮಾಡುತ್ತೆ ಅಂದರೆ, ನಮ್ಮ ಮುಂಭಾಗದ ಮೆದುಳು ಏನಿದೆ, ಪ್ರೀ ಫ್ರಾಂಟಲ್ ಕಾರ್ಟೆಕ್ಸ್ ಏನಿದೆ, ಅಥವಾ ಒಂದು ಅರಿವಿನ ಮೆದುಳು ಅಂತೀವಿ, ಪ್ರಜ್ಞಾ ಮೆದುಳು, ಅದನ್ನು ಆ್ಯಕ್ಟಿವೇಟ್ ಮಾಡುವಂತಹ ಅದನ್ನೇ ಮಾಡೋವಂಥದ್ದು. ಆಮೇಲೆ ಈ ಒಂದು ಧ್ಯಾನ ಪ್ರಾಣಾಯಾಮ ಮಾಡಿದಾಗ ಮುಖ್ಯವಾಗಿ ಬ್ರೀದಿಂಗ್, ಅದು ನೋಡಿ ಹೇಳ್ತಾರೆ, ನಿಮಗೆ ಏನಾದರೂ ತುಂಬ ಆತಂಕ ಇದ್ದರೆ, ಭಯ, ಸ್ಟ್ರೆಸ್ ಆಯಿತು ಅಂದಾಗ ವಿದ್ಯಾರ್ಥಿಗಳಿಗೆ ಈಗೇನಾದ್ರು ಎಕ್ಸಾಮಲ್ಲಿ ಈಗ JE ಮೇನ್ ಅಡ್ವಾನ್ಸ್ ಎಲ್ಲ ಮತ್ತು ನೀಟ್ ಎಕ್ಸಾಮ್ ಎಲ್ಲ ಬರೀಬೇಕಾದ್ರೆ ಮಕ್ಕಳಿಗೆ ಟೆನ್ಷನ್ ಇದ್ದೇ ಇರುತ್ತೆ. ಅಂತಹ ಸಂದರ್ಭದಲ್ಲಿ ಸುಮ್ಮನೆ ಹೋಗಿ ನೀನು ಅಲ್ಲಿ ಕೂತ್ಕೊಂಡಾಗ ದೀರ್ಘವಾಗಿ ಉಸಿರು ತಗೊಂಡು ಬಿಡ್ತಾ 1-2 ಸಲ ಆ ಥರ ಮಾಡಿದ್ರೆ ಕಾಮ್ ಡೌನ್ ಆಗುತ್ತೆ, ಬ್ರೀದಿಂಗ್ ಕಮ್ಮಿ ಆಗುತ್ತೆ. ಈ ನಮ್ಮ ಬ್ಲಾಕೇಜ್ ಏನಿರುತ್ತೆ ನರಕೋಶಗಳಲ್ಲಿ, ಆ ಬ್ಲಾಕೇಜ್ ಎಲ್ಲ ರಿಲೀಸ್ ಆಗುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಈ ಮಂತ್ರ ಚಾಂಟಿಂಗ್ ಮಾಡಿದಾಗ ಅದನ್ನು ಭಾಳಷ್ಟು ನೋಡಿದ್ದಾರೆ, ಫಂಕ್ಷನಲ್ MRI ಎಲ್ಲ ಮಾಡಿ ನೋಡಿದ್ದಾರೆ. ಪ್ರತಿಯೊಂದು ಮಂತ್ರನೂ ನಮಗೆ ಇಷ್ಟ ಬಂದ ಥರ ಹೇಳೋಗಿಲ್ಲ ಅದು, ಏಕೆಂತಂದರೆ ಅದಕ್ಕೆ ಒಂದೊಂದು ಫ್ರೀಕ್ವೆನ್ಸಿ ಇದೆ. ನಾವು ಅದಕ್ಕೆ ಸಂಸ್ಕೃತದಲ್ಲಿ ಛಂದೋಬದ್ಧವಾಗಿ ಹೇಳಬೇಕು, ಹಾಡು ಹೇಳದ ಹಂಗಿಲ್ಲ. ಉದಾಹರಣೆಗೆ ಗಾಯತ್ರಿ ಮಂತ್ರವನ್ನು ಹಾಡು ಹೇಳದಂಗೆ ಹೇಳಿದ್ದಾರೆ, ಅದು ಉಪಯೋಗಕ್ಕೆ ಬರಲ್ಲ. ಗಾಯತ್ರಿಯ ಮಂತ್ರ ಅಂತಿಲ್ಲ ಅದು, ಆಕ್ಚುಲಿ ಅದು ಗಾಯತ್ರಿ ಛಂದಸ್ಸು. ಗಾಯತ್ರಿ ಛಂದಸ್ಸನ್ನು ಸ್ವರ ಹೇಗೆ ಉಚ್ಚರಿಸಬೇಕು ಅಂತಿದೆ, ಹೇಗೆ ಅದನ್ನು ಎಲ್ಲಿ ಏರಿಸಬೇಕು ಎಲ್ಲಿ ಇಳಿಸಬೇಕು ಅಂತ ಗೊತ್ತಿದ್ರೆ ಮಾತ್ರ ಆ ಮಂತ್ರ ಕೆಲಸಕ್ಕೆ ಬರ್ತದೆ. ಕಾರಣ ಏನಂದ್ರೆ, ನೀವು ಹೇಳಿದಾಗೆ
ಅದನ್ನ ಆ ಒಂದು ಲಯಬದ್ಧವಾಗಿ ಅಂದ್ರೆ ಹಾಡ್ತಾರಲ್ಲ, ಉದಾತ್ತ, ಅನುದಾತ್ತ ಅಂತೆಲ್ಲ ಕರಿತೀವಿ. ಜೊತೆಯಲ್ಲಿ ನಾವು ಹೇಳಿದಾಗ ಏನಾಗುತ್ತೆ ಅಂದ್ರೆ ಬ್ರೀದಿಂಗ್ ಪ್ಯಾಟರ್ನ್ ಚೇಂಜ್ ಆಗುತ್ತೆ. ಇಲ್ಲಿ ಮುಖ್ಯವಾಗಿ ಎಲ್ಲ ಶ್ಲೋಕಗಳ ಇಂಟೆನ್ಷನ್ ಅಂದ್ರೆ ಬ್ರೀದಿಂಗ್ ಪ್ಯಾಟರ್ನ್. ಕೆಲವುದರಲ್ಲಿ ಹನುಮಾನ್ ಚಾಲೀಸಲ್ಲಿ ಹೇಳ್ತಾರೆ, ಅದನ್ನು ಸುಮ್ಮನೆ ರಾಗವಾಗಿ ಹಾಡು ಹೇಳೋ ಥರ ಅಲ್ಲ. ಏನಕ್ಕೆ ಅಂತಂದ್ರೆ ಕೆಲವೊಂದು ಹೇಳ್ಬೇಕಾದ್ರೆ ಉಸಿರು ತಗೊಂತೀವಿ, ಕೆಲವೊಂದು ಹಿಡಿದಿಟ್ಕೊಂತೀವಿ, ಕುಂಭಕ ಅಂತ ಹೇಳ್ತಾರಲ್ಲ, ಅದನ್ನು ಹಿಡ್ಕೊಂಡಾಗ ಏನಾಗುತ್ತೆ ಅಂದರೆ ಹೈಪಾಕ್ಸಿಯಾ ಅಂತ ಆಗುತ್ತೆ ದೇಹದಲ್ಲಿ, ಅಂದರೆ ಆಕ್ಸಿಜನ್ ಲೆವೆಲು ಸ್ವಲ್ಪ ಕಡಿಮೆ ಆಗುತ್ತೆ. ಅದು ಸಹ ನಮ್ಮ ದೇಹದಲ್ಲಿರುವ ಹಲವಾರು ಪಾತ್ವೇಸ್ಗಳನ್ನು ಆ್ಯಕ್ಟಿವೇಟ್ ಮಾಡೋಕ್ಕೆ, ಬಯೋಕೆಮಿಕಲ್ ಪಾತ್ವೇನ ಆ್ಯಕ್ಟಿವೇಟ್ ಮಾಡೋದಕ್ಕೆ ಕುಂಭಕನೂ ಬೇಕು. ಆಮೇಲೆ ದೀರ್ಘವಾಗಿ ಉಸಿರು ಬಿಟ್ಟಾಗ್ಲೂ ದೇಹದಲ್ಲಿ ಇದೆಲ್ಲ ಏನು ಅಂದರೆ ಒಳಗಡೆ ನಡೆಯುವ ರಾಸಾಯನಿಕ ಕ್ರಿಯೆಗಳಿಗೆ ಒಂದು ಕಿಕ್ ಕೊಟ್ಟಂಗೆ ನಾವು ಹೊರಗಡೆಯಿಂದ ಉಸಿರು ತಗೊಳ್ಳೋದು, ಹಿಡ್ಕೊಳ್ಳೋದು, ಅದನ್ನು ಹಿಡಿದಿಟ್ಕೊಳ್ಳೋದು, ನಂತರ ನಿಧಾನವಾಗಿ ಉಸಿರನ್ನು ಬಿಟ್ಟಾಗೇನಾಗುತ್ತೆ ಸುಮಾರು 3000ಕ್ಕೂ ಹೆಚ್ಚು ರಾಸಾಯನಿಕ ಕ್ರಿಯೆಗಳು ನಡೀತಾ ಇರುತ್ತೆ. ಅದು ಸರಿಯಾಗಿ ನಡಿಬೇಕು ಅಂದರೆ, ಅದು ಸರಿಯಾದಾಗ ಮಾತ್ರ ಆರೋಗ್ಯ ಚೆನ್ನಾಗಿರೋಂಥದ್ದು. ಹಾಗಾಗಿ ಅದು ಸರಿಯಾಗಿ ನಡಿಬೇಕು ಅಂದರೆ ನಾವು ಹೊರಗಡೆಯಿಂದ ಈ ಒಂದು ಸಪೋರ್ಟ್ ಕೊಟ್ಟಾಗ ಆ ಎಲ್ಲ ಕ್ರಿಯೆಗಳು ಕರಾರುವಕ್ಕಾಗಿ ನಡೆದು ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ಅನ್ನುವ ದೃಷ್ಟಿಯಿಂದ ಹನುಮಾನ್ ಚಾಲೀಸನ್ನು ಮಕ್ಕಳಿಗೆ ಹೇಳಿಸಿ, ಮೊದಲಿನಿಂದಲೂ ಪ್ರಾಣಾಯಾಮ ಮಾಡುವುದನ್ನು ಕಲಿಸಿ, ಧ್ಯಾನ ಮಾಡುವುದನ್ನು ಕಲಿಸಿ, ಯೋಗ ಮಾಡುವುದನ್ನು ಕಲಿಸಿ, ಮುಂದಿನ ದಿನದಲ್ಲಿ ಅವರ ಒಂದು ಅದ್ಭುತವಾಗಿ ಅವರ ಜೀವನವನ್ನು ಅವರು ಕಟ್ಕೊಳ್ತಾರೆ ಅಂತ ಆ ಕಾರಣದಿಂದ ಇತ್ತೀಚೆಗೆ ಬಹಳಷ್ಟು ಶಾಲೆಗಳಲ್ಲಿ ನಾನು ನೋಡಿದ್ದೀನಿ ಹನುಮಾನ್ ಚಾಲೀಸ್ನ ಒಂದು ಪಾರಾಯಣ ಅದನ್ನು ಒಂದು ಕಂಪಲ್ಸರಿ ಥರ ಮಾಡಿದ್ದಾರೆ. ದಿನ ಅದನ್ನು ಪುಟ್ಟ ಮಕ್ಕಳುಗಳು, ನರ್ಸರಿ ಮಕ್ಕಳುಗಳು ತುಂಬ ಚೆನ್ನಾಗಿ ಅದನ್ನು, ಅಂದರೆ ಪಾಪ ಅವ್ರಿಗೆ ಗೊತ್ತಿರೋ ಹಾಗೆ ಹೇಳುತ್ತೆ, ಬಟ್ ಅದರಿಂದನೂ ಸಹ ಅವರುಗಳಿಗೆ ಉಪಯೋಗ ಇದೆ. ಹಾಗಾಗಿ ಇದೆಲ್ಲ ಈ ಶ್ಲೋಕಗಳಾಗಿರ್ಬೋದು, ಪ್ರಾಣಾಯಾಮ ಆಗಿರ್ಬೋದು, ಧ್ಯಾನ ಆಗಿರ್ಬೋದು, ಎಲ್ಲೋ ಒಂದು ನಮ್ಮ ಸಮಾಜಕ್ಕೆ ನಮ್ಮ ಹಿರಿಯರು ಕೊಟ್ಟಿರುವ ಒಂದು ಅದ್ಭುತವಾದ ಕೊಡುಗೆ. ಅದನ್ನು ನಾವು ಬಳಸ್ಕೋಬೇಕಷ್ಟೇ, ಎಲ್ಲ ಇದೆ, ಅದನ್ನು ಬಳಕೆ ಮಾಡ್ಕೋಬೇಕು. ಜೊತೆಯಲ್ಲಿ ನೋಡಿ, ಇತ್ತೀಚಿನ ದಿನದಲ್ಲಿ ಯೋಗ ಅಂತ ಅಂದಾಗ ಎಲ್ಲೋ ಯುವಜನತೆ ಮುಗ್ಮರಿತಾರೆ. ಅದೇ ಜಿಮ್ ಅಂತಂದಾಗ ಎರಡೂ ಒಂದು ದೈಹಿಕ ವ್ಯಾಯಾಮನೇ. ಆದರೆ ಯೋಗದಲ್ಲಿ ನಮಗೆ ಸಿಕ್ಕುವಂಥ ಅನುಕೂಲಗಳ ಬಗ್ಗೆ ಇವ್ರಿಗೆ ಯಾಕೋ ಎಲ್ಲೋ ಒಂದು ಕಡೆ ಅಷ್ಟೊಂದು ಒಲವಿಲ್ಲ. ಹಾಗಾಗಿ ಯುವ ಜನತೆಗೆ ಇದು ಒಂದು ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ನಮ್ಮ ಒಂದು ಇದಕ್ಕೆ ಬರುವಂಥದ್ದು. ಹಾಗಾಗಿ ಯೋಗ, ಧ್ಯಾನ ಮತ್ತು ಪ್ರಾಣಾಯಾಮ ಹೇಗೆ ಒಂದಕ್ಕೊಂದು ಅವು ಲಿಂಕ್ ಆಗಿದೆ ಮತ್ತು ಹೇಗೆ ಪೂರಕವಾಗಿದೆ ಅಂತ ತಮಗನ್ಸುತ್ತೆ? ನೋಡಿ, ಯೋಗ ಅಂದ ತಕ್ಷಣ ಆಸನ ಅಂತಲ್ಲ, ಯೋಗದಲ್ಲಿ ಆಸನ ಒಂದು ಪಾರ್ಟ್. ಆಸನ ಅಭ್ಯಾಸ ಏನಿದೆ ಅದು ನಮ್ಮಲ್ಲಿ ನಮಗೆ ಗೊತ್ತಿಲ್ಲ ತಾಳ್ಮೆ ತರ್ತದೆ. ಯಾಕೆಂದರೆ ಅದನ್ನು ಫಾಸ್ಟ್ ಮೂಮೆಂಟ್ ಅಲ್ಲ. ಯೋಗ ಅಂದರೆ ಸ್ಟ್ರೆಚ್ ಮಾಡುವಂಥ. ಯೋಗದ ಇನ್ನೊಂದು ಅರ್ಥವೇ ಯುಜ್ ಅಂದರೆ ಸೇರಿಸುವಂಥ, ಒಂದೆಡೆ ಸೇರಿಸುವಂಥ ಒಂದು ಅರ್ಥ ಆದರೆ ಇನ್ನೊಂದು ಅರ್ಥ ಎಳೆ ಅಂತ ಕೂಡ ಬರ್ತದೆ. ಹಿಗ್ಗಿಸುವಂಥ ಕೂಡ ಒಂದು ಅರ್ಥ. ದೇಹದ ಪ್ರತಿ ಅಂಗಾಂಗಗಳನ್ನು ಹಿಗ್ಗಿಸಬೇಕಾದ್ರೆ ನೀವು ಫಾಸ್ಟ್ ಮೂಮೆಂಟ್ ಮಾಡಿದರೆ ಅಷ್ಟು ಹಿಗ್ಗಲ್ಲ, ಕ್ರ್ಯಾಂಪ್ ಆಗ್ತದೆ. ಹಾಗಾಗಿ ನಿಧಾನ ಮಾಡಬೇಕು. ನೋಡಿ, ತಾಯ್ಚಿ, ಚೀನಾದಲ್ಲಿ ಒಂದು ಪದ್ಧತಿ ಇದೆ, ತಾಯ್ಚಿ ಅಂತ ಕರೀತಾರೆ. ಅವ್ರು ಹೇಳೋದೇನು, ನೀವು ತುಂಬ ಮಾತಾಡ್ತಾ ಇದ್ರೆ ಎನರ್ಜಿ ಹೋಗ್ತದೆ, ಸ್ಪೀಡಾಗಿ ಮಾತಾಡ್ತಾ ಇದ್ರೆ ಎನರ್ಜಿ ಹೊರಗೆ ಹೋಗ್ತದೆ. ನೀವು ಸ್ಪೀಡಾಗಿ ಏನು ಕೈ ಕಾಲುಗಳನ್ನು ಆಡಿಸಿದಾಗ ನಿಮ್ಮ ಎನರ್ಜಿ ಹೊರಗಡೆಗೆ ಡಿಸ್ಚಾರ್ಜ್ ಆಗ್ತದೆ, ಜಾಸ್ತಿ ಹೋಗ್ತದೆ. ಹಾಗಾಗಿ ಅದನ್ನು ಎಷ್ಟು ಅವರು ತಾಯ್ಚಿನಲ್ಲಿ ನೋಡಿರಬಹುದು, ತುಂಬ ಸ್ಲೋ ಮೂಮೆಂಟ್ ಮಾಡ್ತಾರೆ. ಆ ಸ್ಲೋ ಮೂಮೆಂಟ್ ಮಾಡಿದಾಗ ಎನರ್ಜಿ ನಿಮ್ಮೊಳಗೆ ಬಿಲ್ಡ್ ಆಗ್ತದೆ ಅಂತ. ಇದನ್ನ 5000 ವರ್ಷಗಳ ಹಿಂದೆಯೇ ನಮ್ಮ ಹಿರಿಯರು ಆಸನ ಮಾಡಿದಾಗ ಇಷ್ಟು ನಿಧಾನವಾಗಿ ಆಸನವನ್ನು ಮಾಡಬೇಕು. ನಿಧಾನವಾಗಿ ಆಸನ ಮಾಡಿದಾಗ ಎನರ್ಜಿ ನಿನ್ನಿಂದ ಹೊರಗೆ ಹೋಗಲ್ಲ, ನಿನ್ನೊಳಗೆ ಅದು ಇನ್ನೂ ಬಿಲ್ಡ್ ಆಗ್ತಾ ಹೋಗ್ತದೆ, ಸ್ಟ್ರೆಚ್ ಆಗ್ತದೆ. ನಿನ್ನ ನರಗಳಲ್ಲಿ ಆ ಪ್ರಾಣಶಕ್ತಿ, ಆ ಎನರ್ಜಿಯನ್ನು ನಾವು ಯೋಗದಲ್ಲಿ ಪ್ರಾಣಶಕ್ತಿ ಅಂತ ಕರಿತೀವಿ. ಯಾವಾಗ ಇಡೀ ದೇಹದಾದ್ಯಂತ ಪ್ರಾಣಶಕ್ತಿ ಸಂಚಾರ ಆಗ್ತದೋ, ನಿನ್ನ ದೇಹದಲ್ಲಿ ಎಲ್ಲೆಲ್ಲಿ ಬ್ಲಾಕೇಜಸ್ ಇದೆ, ಯಾವ ನರಗಳಲ್ಲಿ ಅಥವಾ ಯಾವುದೇ ಗ್ರಂಥಿಗಳಲ್ಲಿ ಏನು ಬ್ಲಾಕ್ ಆಗಿದೆ ಅದನ್ನು ನಿವಾರಣೆ ಮಾಡಿ ಪ್ರತಿ ದೇಹದ ಅಂಗಾಂಗಗಳಲ್ಲೂ ಪ್ರಾಣಶಕ್ತಿ ಸಂಚಾರದ ಜೊತೆಗೆ ಪ್ರತಿ ಸೆಲ್ಸ್ಗೂ ಆಕ್ಸಿಜನ್ ಕೂಡ ಪೂರೈಕೆ ಆಗ್ತದೆ. ಹೀಗೆ ಆದಾಗ ದೀರ್ಘಕಾಲ, ಈಗ ನೋಡಿ 40 ವರ್ಷಕ್ಕೆ ಸೊಂಟ ನೋವಿದೆ, 50 ವರ್ಷಕ್ಕೆ ಕಣ್ಣು ಕಾಣಿಸ್ತಾ ಇಲ್ಲ, ಜೀರ್ಣಶಕ್ತಿ ಕುಂಠಿತ ಆಗಿದೆ. ಯಾಕೆ? ವಯಸ್ಸು ಬೇಗ ಆಗ್ತಾ ಇದೆ. ನೀವು ಈಗ ಒಂದು 20 ವರ್ಷಗಳ ಹಿಂದೆ ನೋಡಿದ್ರು 80 ವರ್ಷದ ಮುದುಕಿ ಕೂಡ ಫಸ್ಟ್ ಕ್ಲಾಸ್ ಆಗಿ ಮುದ್ದೆ ಊಟ ಮಾಡಿ, ನಾವು ಕೆಲವು ಹಳ್ಳಿ ನೋಡಿದ್ದೀನಿ, ಇಷ್ಟು ದೊಡ್ಡ ಲೋಟದಲ್ಲಿ ಕಾಫಿ,
ಏನ್ ಹಿಂಗ್ ಕುಡಿತೀರಲ್ಲ ಇಷ್ಟು ದೊಡ್ಡ ಲೋಟದಲ್ಲಿ, ದೊಡ್ಡ ಚೊಂಬುಗಳಲ್ಲಿ ಕುಡಿಯೋರು. ಅಂದ್ರೆ ಅವರ 80-90 ವರ್ಷದಲ್ಲಿ ಅವರ ಜೀರ್ಣ ಶಕ್ತಿ ಎಷ್ಟು. ಖಂಡಿತ ನೀವು ಹೇಳಿದಾಗ ನಿಜವಾಗ್ಲೂ ನಮ್ಮ ಅಜ್ಜಿದು ನನಗೆ ಜ್ಞಾಪಕ ಬರುತ್ತೆ. ಈಗ ನೋಡಿ ಕುಂಬಳಕಾಯಿ ವಾಯು ಅಂತಂತಾರೆ. ನಾನೇ ನೋಡಿರೋದು ನಮ್ಮ ಅಜ್ಜಿ ಒಂದು ಕುಂಬಳಕಾಯಿನ ಒಬ್ಬರೇ ತಿನ್ನೋರು ಪಲ್ಯ ಮಾಡ್ಕೊಂಡು, ಏನೂ ಆಗ್ತಾ ಇರಲಿಲ್ಲ. ಎಷ್ಟು ಅಂತಂದರೆ ಅವರ ಜೀರ್ಣಶಕ್ತಿ ಆಗ್ಬೋದು, ವಯಸ್ಸಾದ್ರೂ ಮೆಟಬಾಲಿಸಮು ಚೆನ್ನಾಗಿತ್ತು. ಮತ್ತು ಅವರು ನಡೀತಿದ್ರೆ ಮೂಮೆಂಟ್ ಇದೆಯಲ್ಲ ಫಾಸ್ಟಾಗಿ ಇದು ಮಾಡೋರು, ಗದ್ದೆ ಕೆಲಸ ಮಾಡಿಸೋರು. ನಾನು ನೋಡಿದ್ದೀನಿ ಇದನ್ನೆಲ್ಲ. ಹಾಗಾಗಿ ಯೋಗ ಆಸನಗಳನ್ನು ಮಾಡಿದಾಗ ಏನಾಗ್ತದೆ, ಇಡೀ ದೇಹದಾದ್ಯಂತ ಪ್ರಾಣ ಶಕ್ತಿ ಸಂಚಾರ ಆದಾಗ, ಪ್ರತಿ ಸೆಲ್ಸ್ಗಳಿಗೂ ಆಕ್ಸಿಜನ್ ಪೂರೈಕೆ ಆದಾಗ ದೀರ್ಘಕಾಲ ಯಂಗ್ ಅಂಡ್ ಎನರ್ಜೆಟಿಕ್ ಆಗಿರ್ತೀರಿ. ದೇಹದಲ್ಲಿ ಮೂಳೆಗಳಲ್ಲಿ ಬಲಿಷ್ಠ ಇರ್ತದೆ, ಶುಕ್ರ ಚೆನ್ನಾಗಿರ್ತದೆ, ಸಪ್ತಧಾತುಗಳು ಚೆನ್ನಾಗಿ ಕೆಲಸ ಮಾಡಿದಾಗ ನೀವು ಕೂತ್ರೆ ಸೊಂಟ ನೋವು ಬರಲ್ಲ, ಕತ್ತು ನೋವು ಬರಲ್ಲ. ಈಗ ನೋಡಿ ನಮ್ಗೆ ಆಶ್ಚರ್ಯ ಆಗ್ತದೆ, ಹೆಚ್ಚು ಸಮಯ ಹಿಂಗೆ ಹಿಡ್ಕೋಬೇಡಿ ಕೈ ನೋವು ಬರ್ತದೆ ಅಂತ ಹೇಳ್ತಾರೆ ಡಾಕ್ಟ್ರುಗಳು. ಹೇಳ್ತಾ ಇರೋದು ಟೆನ್ನಿಸ್ ಎಲ್ಬೋ ಆಗ್ತಾ ಇದೆ ಜಾಸ್ತಿ ಜನಕ್ಕೆ. ಯಾಕೆ ಎಲ್ಲರೂ ಮೊಬೈಲ್ ಹಿಡ್ಕೊಳ್ತಾ ಇದ್ದಾರೆ, ಟೆನ್ನಿಸ್ ಎಲ್ಬೋ ಆಗ್ತಿದ್ದಾರೆ. ಹಿಂದೆ ಗುದ್ಲಿ ಹಿಡ್ಕೊಂಡು ಬೆಳಗ್ಗೆನ ಸಂಜೆವರೆಗೆ ಕೆಲಸ ಮಾಡ್ತಾ ಇದ್ರು, ಆಗ ಸೊಂಟ ನೋವು ಇಲ್ಲದೆ ಇದ್ದದ್ದು, ಆಗ ಕೈ ನೋವು ಇಲ್ಲದೆ ಇರೋದು. ಇವತ್ತು ಯಾಕೆ ಕತ್ ನೋವು ಬರ್ತಾ ಇದೆ, ಸೊಂಟ ನೋವು ಬರ್ತಾ ಇದೆ, ಸ್ಪಾಂಡಿಲೈಟಿಸ್ ತುಂಬಾ ಎಷ್ಟು ಜನಕ್ಕೆ ಆಗ್ತಾ ಇದೆ ನೋಡಿ. ಅದರಲ್ಲೂ ನೀವು ಜಿಮ್ಗೆ ಹೋದವ್ರು ತುಂಬ ಜನ ಹೇಳ್ತಾರೆ. ನಾನು ಆರ್ಥರೈಟಿಸ್ ಒಂದ್ಸರಿ ಆ ಡಾಕ್ಟರ್ ಹತ್ರ ಏನೋ ಹೋದಾಗ ಅವ್ರು ಹೇಳಿದ್ರು, ಯಾರು ಬರ್ತಾರೆ ಅಂದರೆ 20% ಜನ ಜಿಮ್ಗೆ ಹೋಗೋರು ಇಲ್ಲ ಸ್ಪಾಂಡಲೈಟಿಸ್ ಆಗಿದೆ, ಈ ಥರದ್ದು ಯಾವುದೋ ಒಂದು ಮೂಳೆ ಜರ್ಕ್ ಹೊಡೆದು ಪರ್ಮನೆಂಟ್ ಪ್ರಾಬ್ಲಮ್ ಆಗಿ ಬರುತ್ತೆ. ಆದರೆ ಜಿಮ್ಗೆ ಹೋಗಿ ನಾನು ಬೇಡ ಅಂತ ಹೇಳ್ತಾ ಇಲ್ಲ. ಎಷ್ಟು ಜಿಮ್ಗೆ ಹೋಗ್ತಿರೋ ದ ಸೇಮ್ ಟೈಮ್ ಆಸನನೂ ವಾರದಲ್ಲಿ 3 ದಿನ ಆಸನ ಮಾಡಿ 4 ದಿನ ಜಿಮ್ಗೆ ಹೋಗಿ. ನನಗೂ ಜಿಮ್ಗೆ ಹೋಗೋದು ಆಸೆ, ನಾನು ಹೋಗ್ತೀನಿ ಜಿಮ್ಗೆ. ಅದೇ ಥರ 4 ದಿನ ಜಿಮ್ಗೆ ಹೋದರೆ 3 ದಿನ ಆಸನಾಭ್ಯಾಸ ಇಟ್ಕೊಳ್ಳಿ, ಸ್ಟ್ರೆಚ್ ಮಾಡಿ ಬಾಡಿಯನ್ನು ಸ್ಟ್ರೆಚ್ ಮಾಡಿದಾಗ ಪ್ರತಿ ಸೆಲ್ಸ್ಗಳು ಆಕ್ಟಿವ್ ಆಗ್ತದೆ, ಪ್ರತಿ ಜೀವಕೋಶಗಳಿಗೂ ಶಕ್ತಿ, ಪ್ರಾಣಶಕ್ತಿ ಬರ್ತದೆ, ಉಸಿರು ಹೋಗ್ತದೆ. ಆ ಮೂಲಕ ಪ್ರತಿ ಸೆಲ್ಸ್ಗಳು ದೀರ್ಘಕಾಲ ಯಂಗ್ ಆಗಿರ್ತವೆ. ನೀವು ಕೂತ್ರೆ, ಈಗ ಜಿಮ್ಗೆ ಹೋದರೆ ನಮಗೆ ಕೋಪ ಜಾಸ್ತಿ ಬರ್ತದೆ, ಆ ಕಬ್ಬಣ ಎಲ್ಲ ಎತ್ತೋ ಕಾರಣದಿಂದಾಗಿ ಹೀಟ್ ಜಾಸ್ತಿ ಇದೆ, ಕೋಪ ಬೇಗ ಬರ್ತದೆ, ಮುಟ್ಟಿದ್ರೆ ತಟ್ತೀನಿ ಅನ್ನೋ ಥರ ಇರ್ತಾರೆ. ಆದರೆ ಆಸನಾಭ್ಯಾಸ ಮಾಡಿದರೆ ಮನಸ್ಸು, ಜಿಮ್ ಮಾಡಿದ್ರೆ ದೇಹಕ್ಕೆ ಮಾತ್ರ, ಆಸನಾಭ್ಯಾಸ ಮನಸ್ಸಿಗೂ ದೇಹಕ್ಕೂ ಎರಡಕ್ಕೂ ಆಗ್ತದೆ. ಆ ಕಾರಣದಿಂದ ಏನಾಗ್ತದೆ, ನೀವು ಕೂತ್ರೆ ದೀರ್ಘಕಾಲ ಧ್ಯಾನದಲ್ಲಿ ಕೂರ್ತೀರಿ. ಖಂಡಿತ ದೀರ್ಘಕಾಲ ಧ್ಯಾನದಲ್ಲಿ ಕೂರೋದಕ್ಕೆ, ಜೀವನದಲ್ಲಿ ತಾಳ್ಮೆಯಿಂದ ತೀರ್ಮಾನ ತಗೊಳ್ಳೋದಕ್ಕೂ ಈ ಆಸನಾಭ್ಯಾಸ ಸಹಾಯ ಮಾಡ್ತದೆ. ಆ ಕಾರಣದಿಂದಾಗಿ ಯೋಗ ಅನ್ನೋದೇನಿದೆ ನಿಮ್ಮ ಜೀವನದ ಉತ್ಥಾನಕ್ಕೆ ಅದ್ಭುತವಾದ ಒಂದು ಮಾರ್ಗ. ಆದರೆ ನಾನು ಜಿಮ್ಮನ್ನು ವಿರೋಧ ಮಾಡೋ ಪ್ರಶ್ನೆ ಬೇಕಾಗಿಲ್ಲ. 4 ದಿನ ಜಿಮ್ ಮಾಡಿ 3 ದಿನ ಆಸನಾಭ್ಯಾಸ ಇಟ್ಕೊಳ್ಳಿ. ಜಿಮ್ಗೆ ಹೋದ್ರೂ ಅಡ್ಡಿಲ್ಲ, ಪ್ರಾಣಾಯಾಮ ಮಾಡ್ಬೋದು. ಈಗ ನೀವು ಹೇಳಿದಾಗ ನನಗೆ ಒಂದು ಆಶ್ಚರ್ಯ ಆಯಿತು. ಏನಂತಂದರೆ ಇದ್ರ ಬಗ್ಗೆ ಒಂದು ಆರ್ಟಿಕಲ್ನ ನಾನು ಓದಿದ್ದೀನಿ, ಸೈಂಟಿಫಿಕ್ ಆರ್ಟಿಕಲ್ಲು. ಬಹುಶಃ ನೀವು ಅದನ್ನು ಓದಿಲ್ಲ, ಆದರೆ ಅದರಲ್ಲಿರೋ ಸಾರಾಂಶ ಅವ್ರು ಏನು ಹೇಳಿದ್ರು ಅದು ನೀವು ಹೇಳಿದ್ರೆ ನನಗಿದು ಆಶ್ಚರ್ಯ ಆಗ್ತಾ ಇದೆ. ಕಾರಣ ಏನಂದರೆ ಯೋಗಿಗಳ ಹಾಗೆ ಏನು ಓದದೇ ಇದ್ರು ಹೇಳಿದ ಸೈನ್ಸ್ಗೆ ಸ್ವಲ್ಪ ನಿಜವಾಗ್ಲೂ ಆಶ್ಚರ್ಯ ಆಯ್ತು. ಏನಕ್ಕೆ ಅಂದರೆ ಅದರಲ್ಲಿ ಅವರು ಏನು ಹೇಳ್ತಾರೆ ಅಂದರೆ, ನಾನು ಅದನ್ನೆಲ್ಲ ತುಂಬ ಸರ್ಚ್ ಮಾಡಿದಾಗ ನನಗೆ ಸಿಕ್ಕಿದ್ದ ಉತ್ತರ ಆ ಒಂದು ಆರ್ಟಿಕಲಲ್ಲಿ ಏನಂದರೆ, ಯಾವುದು ಇದು ತಪ್ಪಲ್ಲ. ಈಗ ಜಿಮ್ಗೆ ಹೋಗೋದೇ ಆಗಲಿ, ಯೋಗ ಮಾಡೋದೇ ಆಗಲಿ, ಎಲ್ಲದೂ ಬೇಕು. ಅದರಲ್ಲಿ ಫೈನಲಾಗಿ ಅವ್ರು ಹೇಳೋದು 3 ದಿನ ಯೋಗಾಭ್ಯಾಸ ಮಾಡಿ, 3 ದಿನ ಜಿಮ್ ಮಾಡಿ, 1 ದಿನ ವಾಕ್, ಕಾರ್ಡಿಯೋ ಮಾಡಿ ಅಂತಾರೆ. ವಾಕ್, ಗ್ರೌಂಡಿಂಗ್ ಎಫೆಕ್ಟ್ ಬೇಕು, ನೇಚರಲ್ಲಿ ವಾಕ್ ಮಾಡಿ 1 ದಿನ ರೆಸ್ಟ್ ಮಾಡಿ ಅಂತ. ಒಂದು ದಿನ ವಾರದಲ್ಲಿ 1 ದಿನ ರೆಸ್ಟ್ ಮಾಡಿ ನಿಮ್ಗೆ ಅನುಕೂಲ ಆಗಾಗಿ. ಏನಕ್ಕೆ ಅಂತಂದರೆ, ಮಸಲ್ ಬಿಲ್ಡ್ ಆಗಬೇಕು ಅಂತಂದರೆ ಜಿಮ್ ಬೇಕು, ನಮಗೆ ಸ್ನಾಯುಗಳು ಚೆನ್ನಾಗಬೇಕು ಅಂದರೆ. ನೀವು ಹೇಳಿದ ಹಾಗೆ ಮನಸ್ಸು ದೇಹ ಎರಡೂ ಚೆನ್ನಾಗಿರಬೇಕು ಅಂದರೆ ಯೋಗಾಭ್ಯಾಸ ಬೇಕು. ಆಮೇಲೆ ವಾಕ್ ಮಾಡಿದಾಗ ಏನಾಗುತ್ತೆ ಅಂದರೆ ಕಾರ್ಡಿಯೋ, ಅದು ನಮ್ಮ ಹೃದಯಕ್ಕೆ ವಾಕಿಂಗು ತುಂಬ ಬೇಕಾಗಿರುವಂಥದ್ದು. ಜೊತೆಯಲ್ಲಿ ಏನು ಅಂತಂದರೆ ನಮಗೆ ಒಂದು ನೇಚರ್ ಜೊತೆ ಕನೆಕ್ಟಿವಿಟಿ ಸಿಗುತ್ತೆ. ಆಮೇಲೆ ಬರೀ ಕಾಲಿನಲ್ಲಿ ನಡೀರಿ ಅಂತಾರೆ, ಗ್ರೌಂಡಿಂಗ್ ಎಫೆಕ್ಟು. ಹಾಗಾಗಿ ಅದರಲ್ಲಿ ಕೊಟ್ಟಿರುವುದನ್ನು ತಮ್ಮ ಬಾಯಿಂದ ಕೇಳಿದೆ, ಒಂಚೂರು ವ್ಯತ್ಯಾಸ ಇದೆ. ಅದು ಬಿಟ್ಟರೆ ಆ ಸಾರಾಂಶ ಅದೇನೆ, ಎಲ್ಲ ಮಾಡಿ. ನಮಗೆಲ್ಲ ಚಿಕ್ಕಂದಿನಲ್ಲಿ ಹೇಳೋರು, ನಮ್ಮ ದಿನದಲ್ಲಿ ನಾವೆಲ್ಲರೂ ಕೂಡ ಮಣ್ಣಲ್ಲಿ ಬಿದ್ದು ಒದ್ದಾಡಿರೋರು. ಹೌದು, ಮಣ್ಣು ನಮ್ಮ ದೇಹಕ್ಕೆ ಪ್ರತಿನಿತ್ಯ ಒಂದ್ ಸ್ವಲ್ಪನಾದ್ರೂ ಅಂಟ್ಕೊಂಡಿಲ್ಲ ಅಂದ್ರೆ ನಾವು ಆ ದಿನ ಕಳೆದಿಲ್ಲ ಅಂತ ಅರ್ಥ. ಆದ್ರೆ ಇವತ್ತಿನವರು ಮಣ್ಣು
ಮುಟ್ಟಿದ್ರೆ ಅದನ್ನ ಒಂದಷ್ಟು ನಾವು ಸ್ಯಾನಿಟೈಸರ್ ಹಾಕಬೇಕು, ಕೈ ತೊಳಿಬೇಕು. ಇದರಿಂದನೇ ಏನಾಗ್ತಾ ಇರೋದು ಅಂತಂದರೆ ನಮ್ಮ ಇಮ್ಯುನಿಟಿ ಏನಿದೆ ಅದು ಕಮ್ಮಿ ಆಗ್ತಾ ಇದೆ. ಆಮೇಲೆ ನಮ್ಮ ಗಟ್ ಮೈಕ್ರೋಬಲ್ಲಿ ವೈವಿಧ್ಯತೆ ಅಂತೀವಲ್ಲ ಅದು ಇಲ್ಲ ಅಂತ ಇದ್ದಾರೆ. ಒಂದು ಸ್ಟೀರಿಯೋಟೈಪ್, ಒಂದು ಟೈಪ್ ಆಫ್ ಬ್ಯಾಕ್ಟೀರಿಯಾಗಳು ಮಾತ್ರ ಇದೆ. ಅದಕ್ಕೋಸ್ಕರ ನಮಗೆ ಬಹಳಷ್ಟು ದೈಹಿಕ ಮಾನಸಿಕ ಕಾಯಿಲೆಗಳು ಬರ್ತಿರೋದೇ ಈ ಕಾರಣದಿಂದ. ನಾನು ಮೊದಲೇ ಹೇಳಿದಾಗೆ ನಮ್ಮ ಆಹಾರ ಪದ್ಧತಿ ಅನ್ನೋದು ಅದು ಬಹಳ ಮುಖ್ಯವಾದದ್ದು. ಆಯುರ್ವೇದ ಕೂಡ ಹೇಳುವಂಥದ್ದೇ, ಅಂದರೆ ನಮ್ಮ ಯೋಗಶಾಸ್ತ್ರ ಕೂಡ ಹೇಳುತ್ತದೆ 16ನೇ 2 ಭಾಗ ನೀವು ತಿನ್ನುವಂಥ ಆಹಾರದ 16ನೇ 2 ಭಾಗ ಮನಸ್ಸಾಗಿ ಪರಿವರ್ತನೆ ಆಗ್ತದೆ ಅಂತ. ಹಾಗಾಗಿ ನಮ್ಮ ಆಹಾರ ಪದ್ಧತಿ ಏನಿದೆ ತುಂಬ ಸೈಂಟಿಫಿಕ್ ಆಗಿದೆ ನನಗನ್ಸುತ್ತೆ. ಏನಂದ್ರೆ ಏನಾದ್ಮೇಲೆ ಏನ್ ತಿನ್ನಬೇಕು, ಖಂಡಿತ ಎಷ್ಟು ತಿನ್ನಬೇಕು, ಹೌದು ಈ ತರ ಇದೆ ನೋಡಿ. ಉದಾಹರಣೆಗೆ ಬಹಳ ಅದ್ಭುತವಾಗಿದೆ. ಒಂದು ಬಾಳೆ ಎಲೆ ಬೆಳೆಸ್ತಾರೆ, ಹಾಕ್ತಾರೆ. ಫಸ್ಟ್ ಹಾಕೋದೇನು ಅಂದ್ರೆ ಒಂದು ಮೂಲೆನಲ್ಲಿ ಉಪ್ಪು ಹಾಕ್ತಾರೆ, ಹೌದು. ಅದರ ಪಕ್ಕದಲ್ಲಿ ಉಪ್ಪಿನಕಾಯಿ ಹಾಕ್ತಾರೆ. ನೀವು ಯೋಚನೆ ಮಾಡಿ, ಬಲಗೈ ಇರೋದು ಇಲ್ಲಿ, ಆದ್ರೆ ಉಪ್ಪಿನಕಾಯಿ ಉಪ್ಪು ಹಾಕಿರೋದು ಅಲ್ಲಿ. ನೀವು ಬಗ್ಗಿ ತಗೋಬೇಕು, ಕಡಿಮೆ ತಿನ್ನು ಅಂತ. ಜಾಸ್ತಿ ತಿನ್ನಬೇಡ, ಕಡಿಮೆ ತಿನ್ನು. ಹಾಗಾಗಿ ಆ ಮೂಲೆಯಲ್ಲಿ ತರಕಾರಿಗಳು ಕೈಗೆ ಸುಲಭವಾಗಿ ಸಿಗೋ ಹಾಗೆ ಹಾಕ್ತಾರೆ. ಅನ್ನ ಸ್ವಲ್ಪ ಜಾಸ್ತಿ ತಿನ್ಬೇಕು, ಅನ್ನ ಸಾಂಬಾರ್. ನೋಡಿ, ಸಾಂಬಾರು ಕೂಡ ನೀವೇನೀಗ ಸೈಂಟಿಫಿಕ್ ಏನ್ ಹೇಳ್ತೀರಿ, ಮಸಾಲೆಗಳು ಅದು ಏನು ಉಪ್ಪಿರಬಹುದು, ಸಾಸಿವೆ ಇರಬಹುದು, ಮತ್ತೆ ಮೆಂತ್ಯ ಇರಬಹುದು, ಕರಿಬೇವು ಇರಬಹುದು, ಮುಖ್ಯವಾಗಿ ಅರಿಶಿಣ ಇರಬಹುದು, ಸ್ವಲ್ಪ ಹಿಂಗಿರಬಹುದು. ಎಲ್ಲವೂ ಕೂಡ ನಿಮ್ಮ ಗಟ್ ಅನ್ನ, ನಿಮ್ಮ ಹೊಟ್ಟೆಯನ್ನ ನೋಡಿ. ನಮ್ಮ ಹಿರಿಯರಿಗೆ ಇಷ್ಟು ಗ್ರಾಮ್ ಇದರಲ್ಲಿ ಇದಿದೆ, ಇಷ್ಟು ಗ್ರಾಮ್ ಈ ಕೆಮಿಕಲ್ ಇದೆ, ಇಷ್ಟು ಗ್ರಾಮ್ ಪ್ರೋಟೀನ್ ಇದೆ, ವಿಟಮಿನ್ ಇದೆ, ಗೊತ್ತಿಲ್ಲ. ಆದ್ರೆ ಇಷ್ಟಿಷ್ಟು ಹಾಕಿದ್ರೆ ಒಳ್ಳೇದು ದೇಹಕ್ಕೆ ಅಂತ ಗೊತ್ತಿತ್ತು. ಅವರ ಅದು ಎಷ್ಟು ಅದ್ಭುತ ಇತ್ತು ಅಂದ್ರೆ, ನಾನು ಅದಕ್ಕೆ ಹೇಳೋದು 80 ವರ್ಷದ ಮುದುಕಿಗೂ ಕೂಡ ಒಂದು ಚೊಂಬು ಕಾಫಿ ಕುಡಿಯೋ ಶಕ್ತಿ ಇತ್ತು. ಯಾಕೆ ಅಂದ್ರೆ ಅವ್ರು ಊಟ ಮಾಡ್ತಾ ಇದ್ದುದ್ರಲ್ಲಿ ಆ ರಸವತ್ತತೆ ಇತ್ತು. ಎಲ್ಲಾ ತರದ ಪದಾರ್ಥಗಳೇನಿತ್ತು ನಿಮ್ಮ ಜೀರ್ಣಶಕ್ತಿಯನ್ನ, ಗಟ್ ಹೆಲ್ತ್ ಅನ್ನ, ಹೊಟ್ಟೆಯ ಜೀರ್ಣಶಕ್ತಿಯನ್ನ ಹೆಚ್ಚು ಮಾಡೋದಿತ್ತು. ಮತ್ತೆ ರೋಗ ಪ್ರತಿರೋಧಕ ಶಕ್ತಿನೂ ಸಹ, ಅದನ್ನು ಸಹ ಈ ಕರ್ಕ್ಯುಮಿನ್ ಆಗ್ಬೋದು, ಪೆಪ್ಪರಲ್ಲಿರೋ ಪೆಪರಿನ್ ಆಗಿರ್ಬೋದು, ಯುಗಿನಿಲ್ ಆಗ್ಬೋದು, ಎಲ್ಲದೂ ರೋಗ ಪ್ರತಿರೋಧಕ ಶಕ್ತಿನ ಆಕ್ಟಿವೇಟ್ ಮಾಡಿ, ಮತ್ತು ದೇಹದಲ್ಲಿ ಬಿಡುಗಡೆಯಾಗುವ ROS ಅಂತ ಕರಿತೀವಿ, ರಿಯಾಕ್ಟಿವ್ ಆಕ್ಸಿಜನ್ ಸ್ಪೀಶೀಸ್ ಅಂತ, ಒಂಥರ ವಿಷ ಅದು. ಅಂದರೆ ನಮ್ಮ ದಿನನಿತ್ಯದ ಚಯಾಪಚಯ, ನಮ್ಮ ಮೆಟಬಾಲಿಸಮಲ್ಲೇ ಒಂದು ಸ್ವಲ್ಪ ಪಾಯ್ಸನ್ನು ಬಿಡುಗಡೆ ಆಗುತ್ತದೆ. ಅದನ್ನು ಸಹ ನಿವಾರಣೆ ಮಾಡುವಂತಹ ಶಕ್ತಿ ನಾವು ಸೇವಿಸುವ ಆಹಾರಗಳಿಗೆ ಇತ್ತು ಅಂತ ನಾವು ಈಗ ಓದ್ತಾ ಇದ್ದೀವಿ. ಆದರೆ ನನಗೆ ಆಶ್ಚರ್ಯ ಆಗೋದು, ನಮ್ಮ ಹಿರಿಯರಿಗೆ ಇದು ಅನುಭವದ ಆಧಾರ ಮೇಲೆ ಅವರು ಇದನ್ನೆಲ್ಲ ಗಳಿಸಿದ್ರೋ ಏನೋ. ಏಕೆಂದರೆ ಈಗ ನಾವು ಸೈಂಟಿಫಿಕ್ ಆಗಿ ಅದು ಈ ಪಾತ್ವೆ ಆಕ್ಟಿವೇಟ್ ಆಗುತ್ತೆ, ಈ ಕೆಮಿಕಲ್ ಈ ಥರ ಮಾಡುತ್ತೆ, ಈ ಜೀನ್ ಆಕ್ಟಿವೇಟ್ ಆಗುತ್ತೆ ಅಂತ ಈಗ ಹೇಳ್ತಾ ಇದ್ದೀವಿ. ಬಟ್ ಅವ್ರಿಗೆ ಗೊತ್ತಿತ್ತಲ್ಲ ಅದು ಯಾವ ರೀತಿ ಅಂದರೆ, ಅದು ಅನುಭವ ಹೇಳೋ ಹಾಗೆ. ಅವ್ರು ತಿನ್ಕೊಂಬಂದ್ರು, ಇದನ್ನ ತಿಂದ್ರೆ ಇಲ್ಲಪ್ಪ ನನಗೆ ಇದಾಯ್ತು, ಇದನ್ನಿಷ್ಟಿಷ್ಟೇ ಹಾಕಬೇಕು, ಮತ್ತೆ ಅಳತೆ ಇಲ್ಲ. ಇಷ್ಟು ಗ್ರಾಮ್ ಇಷ್ಟು ಹಾಕಿಲ್ಲ, ಕೈಯಿಂದ ಹಾಕಿದ್ರೆ ಮುಗೀತು. ನೀವು ಆ ಸಾಂಬಾರು ಕುಡಿದ್ರು ಸಾಕು. ತುಂಬಾ ಸರಿ ನಮ್ಗೆ ಚಿಕ್ಕನ್ನಲ್ಲಿ ನೆನಪಿದೆ, ಜ್ವರ ಬಂತು, ಯಾವುದೋ ಒಂದು ರಸಂ ರೀತಿ ಗಂಟ್ಲು ಕಟ್ಕೊಂಡಿದೆ, ಯಾಕೋ ಕೋಲ್ಡ್ ಆಗಿದೆ, ಏನು ತಲೆ ಕೆಡಿಸ್ಕೋಬೇಡ, ಒಂದು ಗ್ಲಾಸ್ ಬಿಸಿ ಬಿಸಿ ರಸಂ ಕುಡಿತೀನಿ, ಕುಡಿದ್ಬಿಟ್ಟು ಮಲಕ್ಕೋ ಅಂತ. ನೀವು ಒಂದು ಲೋಟ ಕುಡಿದ್ಬಿಟ್ಟು ಕಂಬಳಿ ಹಾಕೊಂಡು ಮಲಗಿದ್ರೆ ಎದ್ದು ಹೇಳೋ ಅಷ್ಟರಲ್ಲಿ ಬೇವುತು, ದೇಹ ಹಗುರವಾಗ್ಬಿಟ್ಟಿರ್ತಿತ್ತು. ಆದ್ರೆ ಈಗ ಅದಕ್ಕೂ ದೇಹ ಬಗ್ತಾ ಇಲ್ಲ. ಅಷ್ಟು ನಾವು ದೇಹವನ್ನ ಶೋಷಣೆ ಮಾಡಿ ಇಲ್ಲದೇ ಇರೋದೆಲ್ಲ ರೀತಿಯಾಗಿ ತಿಂದು, ಬೇರೆ ಬೇರೆ ಥರದ ಜಂಕ್ ಫುಡ್ಗಳು, ಬೇರೆ ಬೇರೆ ಥರದ್ದೆಲ್ಲ ನಮ್ಮ ಹೊಟ್ಟೆ ಕೆಡೋ ರೀತಿಯಾಗಿ, ಜೀರ್ಣ ಮಾಡ್ಕೊಳಕ್ ಆಗಲೇಬಾರ್ದು ಆ ರೀತಿಯಾಗಿ ಪರಿಸ್ಥಿತಿಗೆ ತಂದು ಇವತ್ತು ಶುಗರ್ ಜಾಸ್ತಿ ಆಗ್ತಾ ಇದೆ, BP ಜಾಸ್ತಿ ಆಗ್ತಾ ಇದೆ, ಮೈಗ್ರೇನ್ ಜಾಸ್ತಿ ಆಗ್ತಾ ಇದೆ, ದೇಹದಲ್ಲಿ ಅಸ್ತವ್ಯಸ್ತ ಆಗ್ತಾ ಇದೆ. ಒಟ್ಟಾರೆ ಭಾರತೀಯರು ಸಹ ಈ ವೆಸ್ಟರ್ನರ್ಸ್ ಥರ ಮೆಟೀರಿಯಲಿಸ್ಟಿಕ್ ಅಂತ ನಾವೇನು ಹೇಳ್ತೀವಿ. ಏನಂದರೆ ಅವರು ಯಾವುದೇ ಒಬ್ಬ ವ್ಯಕ್ತಿಯನ್ನು ಒಂದು ಗೇಜ್ ಮಾಡಬೇಕು ಅಂದರೆ ಅವನ ಹತ್ರ ಎಷ್ಟು ಕಾರ್ಸ್ ಇದೆ, ಅವನ ಹತ್ರ ಎಷ್ಟು ದೊಡ್ಡ ಹಣ ಇದೆ, ಬಂಗಲೆ ಇದೆ, ಸ್ಟೇಟಸ್ ಇದೆ ಅನ್ನೋದು. ಆದರೆ ಭಾರತೀಯರಲ್ಲಿ, ನಮ್ಮ ಸಾಧು ಸಂತರಲ್ಲಿ ಅವ್ರ ಹತ್ರ ಏನೂ ಇರ್ತಾ ಇರಲಿಲ್ಲ. ಒಂದು ಕಮಂಡಲ ಇರ್ತಿತ್ತು, ಒಂದು ಜೋಳಿಗೆ ಇರ್ತಿತ್ತು, ಆದರೆ ಆತನೇ ಶ್ರೀಮಂತ ಅನ್ನೋ ಥರ. ಯಾಕೆಂದರೆ ಮನಸ್ಸಿನ ಅಷ್ಟು ಶಾಂತವಾಗಿರ್ತಿತ್ತು, ಆರೋಗ್ಯ ಅಷ್ಟು ಚೆನ್ನಾಗಿರ್ತಿತ್ತು, ಅಷ್ಟು ಆಕ್ಟಿವ್ ಆಗಿ ಸಮರ್ಥವಾಗಿರ್ತಿದ್ರು. ಅದೇ ಸಂಪತ್ತು ಅಂತ ಭಾವಿಸಿದ್ರು. ಆದರೆ ಈಗೇನಾಗ್ತಾ ಇದೆ ಅಂದರೆ, ನಾವು ಎಲ್ಲೋ ಒಂದು ಮೆಟೀರಿಯಲಿಸ್ಟಿಕ್ ವರ್ಲ್ಡ್ಗೆ, ಅದಕ್ಕೆ ಒಂದು ಆ ಭ್ರಮೆ, ಅದು ನಿಜವಾಗ್ಲೂ ಆ ಭ್ರಮೆಗೆ ಒಳಪಟ್ಟಿದ್ದೀವಿ. ಆದ್ದರಿಂದ ಹೊರ ಬರಬೇಕು ಅಂತಂದರೆ ಒನ್ಸ್ ಅಗೇನು ನಮಗೆ ಧ್ಯಾನ ಬೇಕೇ ಬೇಕದು. ಅದು ಏನಂದರೆ ಕಡ್ಡಾಯ ಅಂತ ಅನ್ಬೇಕು, ಆಪ್ಷನಲ್ ಅಲ್ಲ, ಬೇಕಾ ಬೇಡವಾ ಅಲ್ಲ, ಕಡ್ಡಾಯವಾಗಿ
ನಾನು ಚೆನ್ನಾಗಿರಬೇಕು, ದೈಹಿಕವಾಗಿ, ಮಾನಸಿಕವಾಗಿ, ಸಾಮಾಜಿಕವಾಗಿ, ಕೌಟುಂಬಿಕವಾಗಿ ಮತ್ತು ಎಲ್ಲ ಥರ ಚೆನ್ನಾಗಿರಬೇಕು ಅಂದರೆ ಆಧ್ಯಾತ್ಮಿಕ ಆರೋಗ್ಯ ಅದೇ ಒಂದು ಬೇಸ್ ಅಂತ ನಾವು ಹೇಳ್ತೀವಿ, ಅದು ಇರಬೇಕು. ಜೊತೆಗೆ ಧ್ಯಾನ ಚೆನ್ನಾಗಾಗಬೇಕು ಅಂತಂದರೆ ಪ್ರಾಣಾಯಾಮ, ಅದು ಸರಿಗಾಗಬೇಕು ಅಂತಂದರೆ ಮಂತ್ರ, ಚಾಂಟಿಂಗ್ ಯಾವುದೇ ಆಗ್ಬೋದು, ಆಸನಗಳು. ಆಮೇಲೆ ಇತ್ತೀಚಿನ ದಿನದಲ್ಲಿ ಮುದ್ರೆಗಳನ್ನು ಸಹ ಬಹಳಷ್ಟು ಮುದ್ರೆಗಳಿಗೂ ಹೆಚ್ಚಿನ ಒಂದು ಪ್ರಾಮುಖ್ಯತೆ ಸಿಗ್ತಾ ಇದೆ. ಕಾರಣ ನನಗೆ ಅನುಭವ ಆಗಿದೆ. ಸುಮಾರು ಸಲ ನನಗೆ ಬ್ರೀದಿಂಗ್ ಪ್ರಾಬ್ಲಮ್ ಆಗ್ತಾಯಿತ್ತು. ಪಲ್ಮನಾಲಜಿಸ್ಟು ಅವರು ಬಹಳ ದೊಡ್ಡ ಹೆಸರುವಾಸಿಯಾದ ಪಲ್ಮನಾಲಜಿಸ್ಟು. ಅವ್ರ ಹತ್ರ ಹೋಗಿ ತೋರಿಸ್ಕೊಂಡಾಗ ಸುಮಾರು 5-10 ಸಾವಿರದಷ್ಟು ಮೆಡಿಸನ್ ಕೊಟ್ಟಿದ್ದರು. ಏನು ತಗೊಂಡ್ರೂ ನನಗೆ ಆ ಒಂದು ಕಂಜೆಷನ್, ಒಂಥರ ಅನ್ಕಂಫರ್ಟಬಲ್ ಫೀಲಿಂಗ್ ಇತ್ತು. ಆಮೇಲೆ ನಮ್ಮ ಮನೆ ಹತ್ರ ಒಬ್ಬರು ಆಕ್ಯುಪಂಚರ್ ಡಾಕ್ಟ್ರ್ ಇದ್ದರು. ಅವರು ಅಂದರೆ ತುಂಬ ತಿಳ್ಕೊಂಡಿರೋ ಅಂಥವ್ರು, MBBS MD ಎಲ್ಲ ಮಾಡಿ ಕೊನೆಗೆ ಇಂಟಿಗ್ರೇಟೆಡ್ ಮೆಡಿಸನ್ ಮಾಡ್ತಾಯಿದ್ರು. ಅದೆಲ್ಲ ಓದಿ ನಂತರ ಆಕ್ಯುಪಂಚರ್, ಆಕ್ಯುಪ್ರೆಷರ್, ಹೋಮಿಯೋ, ಆಯುರ್ವೇದ ಈ ಥರದ್ದು ಎಲ್ಲದನ್ನು ಮಾಡ್ತಾಯಿದ್ರು. ಅವ್ರ ಹತ್ರ ಒಂದು ಸಲ ಆಕ್ಯುಪಂಚರ್ ಮಾಡಿಸಿದ್ಮೇಲೆ ಕಂಪ್ಲೀಟಾಗಿ ನನಗೆ ಸೇಮ್ ಡೇ ಎಷ್ಟು ರಿಲೀಫ್ ಅಂದರೆ ನನಗೆ ಆವಾಗ, ಏಕೆಂದರೆ ನಮಗೆ ಅನುಭವಕ್ಕೆ ಬಂದರೆ ತಾನೇ ನಾವು ನಂಬೋದು. ಹಾಗಾಗಿ ಆವಾಗ ನನಗೆ ಅರ್ಥ ಆಯಿತು ಮುದ್ರೆಗಳು. ಅವ್ರು ಹೇಳಿದ್ರು ನಾಡಿಗಳಿರುತ್ತೆ, ಬ್ಲಾಕ್ ಆಗಿರುತ್ತೆ, ಆ ಬ್ಲಾಕ್ಗಳನ್ನು ತೆಗೆದಾಗ ನಮ್ಮ ಅದೊಂದು ಸರಾಗವಾಗಿ ಎನರ್ಜಿ ಫ್ಲೋ ಅನ್ಬೋದು ಅಥವಾ ಬ್ರೀದಿಂಗ್ ಅನ್ಬೋದು, ಅದು ಸರಿಯಾಯಿತು. ಇದು ನನ್ನ ಅನುಭವದಲ್ಲೇ ಆಗಿರೋ ಅಂಥದ್ದು. ಹಾಗಾಗಿ ಮುದ್ರೆ ಅವತ್ತಿಂದ ನನಗನ್ನಿಸ್ತು ಮುದ್ರೆಗಳಲ್ಲೂ ಏನೋ ಒಂದು ಪವರ್ ಇದೆ ಅಂಥೇಳಿ. ಹಾಗಾಗಿ ಅದ್ರ ಬಗ್ಗೆ ಒಂದಷ್ಟು ವಿಚಾರಗಳನ್ನು ಇದಕ್ಕೆ ಜೋಡಣೆಯಾಗಿ ಇದೆಲ್ಲ, ಏಕೆಂದರೆ ಒಟ್ಟಿಗೆ ಒಂದು ಪ್ಯಾಕೇಜ್ ಥರ ಇದ್ದಾಗಲೇ ಅದರದ್ದು ಇನ್ನೂ ಬೆನಿಫಿಟ್ಸು ನಮಗೆ ಹೆಚ್ಚು. ನೋಡಿ, ಈಗ ನೀವು ಕೇಳಿದ್ರಲ್ಲ ಯೋಗ ಅಂದರೆ, ಈ ಯೋಗದಲ್ಲಿ ಹಠಯೋಗ ಅಂತ ನಾವು ಕರಿತೀವಿ. ಈ ಹಠಯೋಗ ಅಂತ ಹೇಳಿದ್ರೆ ಏನೋ ಬಹಳ ಕಷ್ಟಪಟ್ಟು ಮಾಡೋದಲ್ಲ. ಹೌದು, ಸಿಂಪಲ್ ಹಠಯೋಗ ಅಂದರೆ ಆ ಹಠಯೋಗದಲ್ಲಿ ಆಸನಕ್ಕೆ ಸಹಾಯಕವಾಗಿ ಪ್ರಾಣಾಯಾಮ ಚೆನ್ನಾಗಾಗಲಿಕ್ಕೆ ಅದರ ಜೊತೆಗೆ ಮುದ್ರೆಯ ಸಂಯೋಜನೆ, ಕಾಂಬಿನೇಷನ್ ಆಫ್ ಮುದ್ರಾ. ಸುಮಾರು 700ಕ್ಕಿಂತ ಹೆಚ್ಚು ಮುದ್ರೆಗಳಿದೆ ಅಂತ ಹೇಳ್ತಾರೆ. ವಿಶೇಷವಾಗಿ ಭರತನಾಟ್ಯದಲ್ಲೂ ಕೂಡ ಆ ಮುದ್ರೆಗಳ ಕಾಂಬಿನೇಷನ್ಗಳು ತುಂಬ ಬರ್ತವೆ. ಹಾಗಾಗಿ 700ಕ್ಕಿಂತ ಹೆಚ್ಚು ಮುದ್ರೆಗಳಿವೆ. ಹಾಗಾಗಿ ಆ ಮುದ್ರೆಯ ಕಾಂಬಿನೇಷನ್ ಮಾಡಿದಾಗ ನೋಡಿ, ಉದಾಹರಣೆಗೆ ನಾವು ಜ್ಞಾನ ಮುದ್ರಾ ಅಂತ ಕರಿತೀವಿ. ಆಕ್ಯುಪಂಚರ್ನಲ್ಲೂ ಕೂಡ ಬರೋದೇನು ಅಂದರೆ ಇದನ್ನು ಮೆದುಳಿಗೆ ಹೋಲಿಸ್ತಾರೆ ಅವರು. ನಾವು ಇದನ್ನು ಅಗ್ನಿ ಅಂತ ಕರಿತೀವಿ ಮುದ್ರನಲ್ಲಿ, ಇದನ್ನು ವಾಯು ತತ್ವ ಅಂತ ಕರಿತೀವಿ. ಅಗ್ನಿ ಮತ್ತು ವಾಯು ಎರಡು ಟಚ್ ಆದಾಗ ನಿಮ್ಮ ಚಂಚಲತೆ ಕಡಿಮೆಯಾಗಿ ನಿಮ್ಮ ಮನಸ್ಸು ಶಾಂತವಾಗ್ತದೆ, ಧ್ಯಾನಕ್ಕೆ ಸಹಾಯ ಆಗ್ತದೆ ಅಂತ. ಹಾಗಾಗಿ ಪ್ರಾಣಾಯಾಮದ ಜೊತೆಗೆ ಮುದ್ರೆಯನ್ನು ಕಾಂಬಿನೇಷನ್ ಮಾಡಿದಾಗ ನೀವು ಸುಲಭವಾಗಿ ಆಧ್ಯಾತ್ಮಿಕವಾಗಿ ಉನ್ನತಿಯನ್ನು ಗಳಿಸಬಹುದು ಅಂತ. ಆ ಕಾರಣದಿಂದನೇ ನಮ್ಮ ಹಿರಿಯರು ನೀವು ಯಾವುದೇ ಪೂಜಾ ಕಾರ್ಯಗಳನ್ನು ಮಾಡಿ, ಹೋಮ ಮಾಡಿ, ಹವನ ಮಾಡಿ, ಮುದ್ರೆಗಳನ್ನು ಜಪ ಕೂತ್ಕೊಳ್ಳೋಕೆ ಮುಂಚೆ ಕೂಡ ಮುದ್ರೆಗಳನ್ನು ಮಾಡಿಯೇ ಕೂತ್ಕೊಳ್ಳುವಂಥದ್ದು. ಹಾಗಾಗಿ ನಮಗೀಗ ಗಾಯತ್ರಿ ಮುದ್ರೆಗಳು ಅಂತಿದೆ. ವಿಶೇಷವಾಗಿ ಇತ್ತೀಚೆಗೆ ಅದ್ರ ಬಗ್ಗೆನೂ ರಿಸರ್ಚ್ ನಡೀತಾ ಇದೆ ಅಂತ ಕೇಳಿದ್ವು. ಆ ಗಾಯತ್ರಿ ಮುದ್ರೆಗಳನ್ನು ಸುಮಾರು 10 ಮುದ್ರೆಗಳೇನು ಬರ್ತದೆ, ಆ ಮುದ್ರೆಗಳನ್ನು ಪ್ರತಿನಿತ್ಯ ಮಾಡ್ತಾ ಬಂದರೂ ಕ್ಯಾನ್ಸರ್ ಬರುವ ಪ್ರಮಾಣ ಕಡಿಮೆ ಆಗ್ತದೆ ಅಂತ ಒಂದು ಕಡೆಯಿಂದ ಬರ್ತಾ ಇದೆ. ಅದು ಅಧಿಕೃತವಾಗಬೇಕು. ಹೀಗೆ ನಮ್ಮ ದೈಹಿಕವಾಗಿ ಮಾನಸಿಕವಾಗಿ ಎಷ್ಟೋ ಕಾಯಿಲೆಗಳನ್ನು ನಿಯಂತ್ರಣ ಮಾಡಲಿಕ್ಕೆ ಮುದ್ರೆ ಪರಿಣಾಮಕಾರಿಯಾಗಿ ಸಹಾಯ ಮಾಡ್ತದೆ. ಹಾಗಾಗಿ ಬರೀ ನಾವು ಮಾತ್ರ ಅಲ್ಲ, ಟಿಬೆಟಿಯನ್ಸ್ ಮಾಂಕ್ಗಳು ಕೂಡ ಆ ಮುದ್ರೆಗಳನ್ನು ಪರಿಣಾಮಕಾರಿಯಾಗಿ ಹಾಕ್ಕೊಳ್ತಾರೆ. ಹಾಗೆ ಹಾಕಿದಾಗ ಸುಲಭವಾಗಿ ಒಂದು ಅತೀಂದ್ರಿಯವಾದ ಅನುಭವಗಳನ್ನು ಪಡಿಬಹುದು ಅನ್ನೋದೊಂದಿದೆ. ಅದಕ್ಕಿಂತ ಹೆಚ್ಚಾಗಿ ಧ್ಯಾನಕ್ಕೆ ಏನು ನಿಮ್ಮ ಮನಸ್ಸು ಏನು ಹುಚ್ಚು ಕುದುರೆಯ ರೀತಿಯಾಗಿ ಏನು ಓಡ್ತಾ ಇದೆ ಅದನ್ನು ಕಂಟ್ರೋಲ್ ಮಾಡಿ ಧ್ಯಾನ ಸ್ಥಿತಿಗೆ ಒಳಪಡಿಸ್ಲಿಕ್ಕೂ ಕೂಡ ಮುದ್ರೆ ಅನ್ನೋದು ಅತ್ಯಂತ ಪರಿಣಾಮಕಾರಿಯಾದಂಥ ಮತ್ತು ತ್ರಾಸವಿಲ್ಲದ. ಈಗ ಆಸನ ಆದರೂ ಅಟ್ಲೀಸ್ಟ್ ಸ್ವಲ್ಪ ಎಳಿಬೇಕು, ದೇಹವನ್ನು ಸ್ವಲ್ಪ ದಂಡಿಸಬೇಕು. ಆದರೆ ಮುದ್ರೆ ಹಾಗಿಲ್ಲ, ತುಂಬ ಸುಲಭವಾಗಿ ಮನಸ್ಸನ್ನು ಕಂಟ್ರೋಲಿಗೆ ತಗೊಳ್ಳೋದಕ್ಕೆ ಸಹಾಯ ಮಾಡುವಂಥ ಒಂದು ಅದ್ಭುತವಾದಂಥ ವಿಧಾನ ಅಂತ. ಖಂಡಿತ. ಈಗ ನೀವು ಬುದ್ಧಿಸ್ಟ್ ಮಾಂಗ್ಸ್ ಹೇಳಿದ್ರಲ್ಲ, ಟಿಬೇಟಿಯನ್ ಮಾಂಗ್ಸ್. ಈಗ ಕಳೆದ ವಾರ ನಾನು ಅಲ್ಲಿ ಹೋಗಿದ್ದೆ. ಅವರಿಗೆ ಒಂದು ಮೆಡಿಟೇಷನ್ ಬಗ್ಗೆ ಒಂದು ಸೈಂಟಿಫಿಕ್ ಆಗಿ ಬಹಳಷ್ಟು ವಿಚಾರಗಳನ್ನು ಚರ್ಚೆ ಮಾಡಿದಾಗ ಅವಾಗ ಗೊತ್ತಾಯಿತು ಅವರು ಬಹಳಷ್ಟು ನೀವು ಹೇಳಿದ ಹಾಗೆ ಮುದ್ರೆಗಳನ್ನು ಮಾಡ್ತಾರೆ ಅವರು. ಆಮೇಲೆ ಪ್ರೇಯರ್ಸ್ ಕೊನೆಗೆ ನನಗೆ ಪ್ರೇ ಮಾಡಿದ್ರು ಅವರು. ಏನಕ್ಕೆಂದರೆ ಸುಮ್ಮನೆ ಫೈನಲಿ ನಾನು ಅದು ಎಲ್ಲ ಇದು ಮಾಡಿದ್ಮೇಲೆ ಅದು ನಿಜವಾಗ್ಲೂ ಅನುಭವನೇ ಬೇರೆ. ಅಷ್ಟು ಜನ ಎವ್ರಿ ಡೇ ಅವರು ಮೆಡಿಟೇಷನ್ ಮಾಡೋ ಅಂಥವರು ಪ್ರೇ ಮಾಡಿದಾಗ ಆ ವೈಬ್ರೇಷನ್ನು ಅದು ಅನುಭವಕ್ಕೆ ಬಂತು ನನಗೆ. ಹಾಗಾಗಿ ಈ ಮುದ್ರೆ ಆಗಬಹುದು, ಅದರ ಜೊತೆಗೆ ಪ್ರಾಣಾಯಾಮ ಆಗ್ಬೋದು,
ಯೋಗ ಆಗ್ಬೋದು, ಧ್ಯಾನ, ಇದು ನಮ್ಮ ಹಿರಿಯರು ನಮಗೆ ಕೊಟ್ಟಿರುವ ಅಮೂಲ್ಯವಾದ ಕೊಡುಗೆ. ಅದರ ಬಗ್ಗೆ ನಮಗೆ ಒಂದು ಸ್ವಲ್ಪನಾದರೂ, ಏಕೆಂದರೆ ಸುಮ್ಮನೆ ಕೊಟ್ಟರೆ, ದಾನಕ್ಕೆ ಕೊಟ್ಟರೆ ಇದು ಅಂತ ಒಂದು ಗಾದೆ ಹೇಳ್ತೀವಿ ನೋಡಿ, ಅವ್ನು ಕೊಟ್ಟಿರೋದ್ರಿಂದ ನಮಗೆ ಅದರ ಬೆಲೆನೇ ಅರ್ಥ ಆಗ್ತಾ ಇಲ್ಲ ನಮಗೆ. ಅದಕ್ಕೆ ನಾವೊಂದಷ್ಟು ಏನಾದರೂ ಹೆಚ್ಚಿನ ಒಂದು ದುಡ್ಡು ಕೊಟ್ಟೋ ಕಷ್ಟಪಟ್ಟೋ ಗಳಿಸಿದ್ದಿದ್ರೆ ಆವಾಗ ನಮ್ಮ ಅನುಭವಕ್ಕೆ ಅದು ಬರ್ತಾಯಿತ್ತು ಅನಿಸುತ್ತೆ. ನೀವು ಮುದ್ರೆ ಅಂತ ಹೇಳಿದಾಗ ನನಗೆ ಅನಿಸಿದ್ದು, ನಮ್ಮಲ್ಲಿ ಸಂಗೀತಗಾರರಾಗ್ಬೋದು, ನಾಟ್ಯ ಕಲಾವಿದರಾಗ್ಬೋದು, ಇವ್ರುಗಳು ಅವ್ರ ಮುಖದಲ್ಲೇ ಆ ಒಂದು ಕಳೆ ನಮಗೆ ನೋಡ್ತಾ ಇದ್ವು ನಾವು. ಈಗ MS ಸುಬ್ಬಲಕ್ಷ್ಮಿ ಅವ್ರನ್ನ ನೋಡಿದಾಗ ಅವ್ರು ದೇವತೆ ನೋಡ್ದಂಗೆ ಅನ್ಸೋದು. ಅದೇ ರೀತಿ ಎಸ್ ಜಾನಕಿ ಅಮ್ಮ ಅವರು ಈಗ ವಿಧಿವಶರಾದರು, ಅವರು ಅಷ್ಟೇ ಅವರ ಮುಖದಲ್ಲಿ ಆ ಕಳೆ ನಮಗೆ ಸಾತ್ವಿಕ ಕಳೆ ಕಾಣ್ತಾ ಇತ್ತು. ಅದೇ ಭರತನಾಟ್ಯ ಕಲಾವಿದರಾಗ್ಬೋದು, ನೀವು ಹೇಳಿದಾಗ ಅನಿಸ್ತು ಮುದ್ರೆಗಳಾಗ್ತಾ ಇದ್ರು. ಅದೇ ವೆಸ್ಟರ್ನರ್ಸ್ ನೋಡಿದಾಗ ಮೈಕಲ್ ಜಾಕ್ಸನ್ನು ಅಲ್ಲ, ಅವರು ಯಾವ ಥರ ಅಂದರೆ ಅವರ ಎಲ್ಲ ಕೊನೆಯ ದಿನಗಳು ತುಂಬ ದುರಂತ ಅಂತಲೇ ಅನ್ಬಹುದು. ಅವ್ರನ್ನ ನೋಡ್ತಾ ಹೋದಾಗ ಮುಖದಲ್ಲಿ ಆ ಸತ್ವನೇ ಕಳ್ಕೊಂತ ಇದ್ರು. ಇದು ನಮ್ಮ ದೇಶದ ಒಂದು ಕೊಡುಗೆ ಅಂತ ಮುದ್ರಾ ಅಂದ್ರೆ ಅರ್ಥನೇ ಮುದ ರಾವಯತ್, ನಿಮ್ಮ ಒಳಗಿರೋ ಪ್ರಸನ್ನತೆ, ನಿಮ್ಮ ಒಳಗೆ ಪ್ರಸನ್ನತೆ ಇದೆ, ನಿಮ್ಮ ಒಳಗೆ ಸಂತೋಷ ಇತ್ತು, ರಾವಯತ್ ಹೊರಗೆ ತಂದು ತೋರಿಸೋದೇ ಮುದ್ರೆಯ ಕೆಲಸ ಅಂತ. ಅದ್ಭುತ. ನಿಜವಾಗ್ಲೂ ಈ ದಿನ ನಿಮ್ಮ ಜೊತೆ ಮಾತನಾಡಿದ್ದಕ್ಕೆ ಬಹಳಷ್ಟು ವಿಚಾರಗಳನ್ನು ನಾನು ತಿಳ್ಕೊಂಡೆ. ವೈಜ್ಞಾನಿಕವಾಗಿ ಇದ್ರ ಬಗ್ಗೆ ನಾನು ಹೆಚ್ಚು ಯಾವಾಗಲೂ ಓದ್ತಾ ಇರ್ತೀನಿ. ಯಾವ ರೀತಿ ನಮ್ಮ ಒಂದು ಜ್ಞಾನ ಏನಿದೆ, ನಮ್ಮ ಹಿರಿಯರು ನಮಗೆ ಕೊಟ್ಟಿರುವುದನ್ನು ವೈಜ್ಞಾನಿಕವಾಗಿ ಅವಲೋಕನ ಮಾಡಿದಾಗ ನಮ್ಗೆ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ. ಆಮೇಲೆ ನಾವು ಅದನ್ನು ಆಕ್ಸೆಪ್ಟ್ ಮಾಡ್ತೀವಿ. ಮತ್ತು ಇವತ್ತಿನ ಯೂತ್ಗೆ ನಿಮ್ಮಂಥವರು ಇದನ್ನು ಆಳವಾಗಿ ಸ್ಟಡಿ ಮಾಡಿ ವೈಜ್ಞಾನಿಕ ರೂಪದಲ್ಲಿ ಹೇಳಿದಾಗ ಅವ್ರಿಗೆ ಅದರ ಮಹತ್ವ ಹೆಚ್ಚಾಗ್ತದೆ. ಖಂಡಿತ. ಸುಮ್ಮನೆ ಆಚರಣೆ ಮಾಡಿ ಅಂದರೆ ಯಾಕೆ ಮಾಡಬೇಕು ಅನ್ನೋದು ಇರ್ತದೆ. ಖಂಡಿತ. ಹೀಗೆ ವೈಜ್ಞಾನಿಕ ಹಿನ್ನೆಲೆಯನ್ನು ಕೊಟ್ಟು ಹೌದು, ಇದು ಮಾಡೋದ್ರಿಂದ ಈ ರೀತಿಯಾದಂತಹ ನಿನಗೆ ಒಳ್ಳೆಯದು, ನಿನ್ನ ಹೊಟ್ಟೆಗೆ ಒಳ್ಳೆಯದು, ನಿನ್ನ ಬುದ್ಧಿಗೆ ಒಳ್ಳೆಯದು ಹೌದು ಅನ್ನೋದನ್ನು ಹೇಳಿದಾಗ ಸೈನ್ಸನ್ನು ಇಟ್ಕೊಂಡು ಖಂಡಿತ ಅವರು ಒಂದಷ್ಟು ಜನನಾದರೂ ಅವರ ಜೀವನದಲ್ಲಿ ಅದನ್ನು ಅಡಾಪ್ಟ್ ಮಾಡ್ಕೊಳ್ಳೋಕೆ ಸಾಧ್ಯ ಆಗ್ತದೆ. ಸೊ ಮುಂದಿನ ದಿನದಲ್ಲಿ ಈ ಥರ ಒಂದಷ್ಟು ಒಳ್ಳೆಯ ವಿಚಾರಗಳನ್ನು ನಾವು ಒಂದಷ್ಟು ಚರ್ಚೆ ಮಾಡೋಣ. ಇದರಿಂದ ಸಮಾಜದಲ್ಲಿ ಎಲ್ಲೋ ಒಂದು 10% ಸುಧಾರಣೆ ಆಗ್ತಾ ಬಂದ್ರೂ ಸಾಕಾಗುತ್ತೆ. ಏಕೆಂತಂದರೆ ಇತ್ತೀಚೆಗೆ ನಾನು ನಮ್ಮ ಸಾಮಾಜಿಕ ಜಾಲತಾಣ ಇದೆಲ್ಲ ನೋಡ್ತಾ ಇದ್ದರೆ ಜನಕ್ಕೆ ಏನಾದರೂ ಆಗ್ಬಿಟ್ಟಿದೆಯಾ, ಒಂದಷ್ಟು ಜನಕ್ಕೆ, ಎಲ್ಲರೂ ಅಂತಲ್ಲ, ಏಕೆಂದರೆ ಅವರ ನಡವಳಿಕೆಗಳು, ಅವ್ರು ಮಾತನಾಡುವ ರೀತಿ, ಆಮೇಲೆ ಅವರ ಉಡುಗೆ ತೊಡುಗೆಗಳು ಎಷ್ಟು ಅಂತಂದರೆ ಮನುಷ್ಯರೇ ಅಲ್ಲ ಇವರು ಅನ್ನೋ ಥರ ನಾವು ಡಿಸೈಡ್ ಮಾಡಬೇಕು, ಆ ಥರ ಆಗ್ತಾಯಿದೆ. ಹಾಗಾಗಿ ಸಮಾಜದ ಆರೋಗ್ಯ ಕಾಪಾಡೋಕ್ಕೆ ತಮ್ಮಂಥವರ ಅವಶ್ಯಕತೆ ತುಂಬಾ ಇದೆ. ಹಾಗಾಗಿ ಮುಂದಿನ ದಿನದಲ್ಲೂ ಸಹ ಬಹಳಷ್ಟು ಒಳ್ಳೆಯ ಒಂದು ಆರೋಗ್ಯಕರವಾದ ವಿಚಾರಗಳನ್ನು ನಾವು ಜನರಿಗೆ ಈ ಮೂಲಕ ತಲುಪಿಸೋಣ. ಈ ದಿನ ಇಷ್ಟೊಂದು ಒಳ್ಳೆಯ ವಿಚಾರಗಳನ್ನು ಕೊಟ್ಟಿದ್ದೀರಾ, ಹಾಗಾಗಿ ನನ್ನ ಒಂದು ಅನಂತ ಧನ್ಯವಾದಗಳನ್ನು ನಾನು ಅರ್ಪಿಸ್ತಾ ಇದ್ದೀನಿ. ತಮಗೂ ಕೂಡ ವಿಜ್ಞಾನದ ಒಂದು ಮುಖವಾಣಿಯಾಗಿ ಅದನ್ನು ಹೆಚ್ಚಿನ ಜನಕ್ಕೆ ತಲುಪೋ ಕಾರಣರಾಗ್ತಾ ಇದ್ದೀರಿ. ನಿಮಗೂ ಕೂಡ ಧನ್ಯವಾದಗಳು. ನನ್ನ ಸೌಭಾಗ್ಯ, ತಮ್ಮ ಆಶೀರ್ವಾದ. ಭಾಳ ಸಂತೋಷ.